ಸರ್ ಇವತ್ತಿನ ಕಾರ್ಯಕ್ರಮದ ಇವತ್ತು ನಡೆಸಿದ್ರಿ ಕಾರ್ಯಕ್ರಮ ಸರ್ ಇದು ಎಷ್ಟು ತನಕ ಪ್ರಗತಿ ಇವತ್ತು ಹಾಸನ ಜಿಲ್ಲೆದು ಪ್ರೈಮ್ ಮಿನಿಸ್ಟರ್ 15 ಪಾಯಿಂಟ್ ಪ್ರೋಗ್ರಾಮ್ದು ಡಿಸ್ಟ್ರಿಕ್ಟ್ ರಿವ್ಯೂ ಕಮಿಟಿ ಮೀಟಿಂಗ್ ಇತ್ತು. ಈ ಡಿಸ್ಟ್ರಿಕ್ಟ್ ಕಮಿಟಿಗೆ ಚೇರ್ಮನ್ ಡೆಪ್ಟಿ ಕಮಿಷನರ್ ಇರ್ತಾರೆ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಮುಖಸ್ಥರು ಎಲ್ಲ ಇದಕ್ಕೆ ಸದಸ್ಯರಾಗಿರ್ತಾರೆ. ಅದು ಇವತ್ತು ನಾವು ರಿವ್ಯೂ ಮಾಡಿದ್ದೀವಿ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಸ್ ಜೊತೆಯಲ್ಲಿ. ಎಜುಕೇಷನ್ ಬಗ್ಗೆ, ಅಂಗನವಾಡಿ ಬಗ್ಗೆ, ಹೌಸಿಂಗ್ ಬಗ್ಗೆ, ಬ್ಯಾಂಕ್ ಕ್ರೆಡಿಟ್ ಬಗ್ಗೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ ನಾವು ಚರ್ಚೆ ಮಾಡಿ ಏನೇನು ಅವ್ರಿಗೆ ಕೊರತೆ ಇದೆ ಅದಕ್ಕೆ ಹೇಗೆ ಅದು ಅವರು ಸರಿಪಡಿಸಬೇಕು ಅಂತ ಎಲ್ಲ ಚರ್ಚೆ ಮಾಡಿ ಡೈರೆಕ್ಷನ್ಸ್ ಕೊಟ್ಬಿಟ್ಟು ನಾವೆಲ್ಲ ಬಂದಿದ್ದೀವಿ. ಈಗ ನಾವು ಮಧ್ಯಾಹ್ನ ಹಾಸನ್ ಎಲ್ಲ ಮೈನಾರಿಟಿ ರಿಪ್ರೆಸೆಂಟೇಟಿವ್ಸ್, ಇದು ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಬೌದ್ಧ ಧರ್ಮದವ್ರು ಇರ್ಬೋದು, ಜೈನ ಧರ್ಮದವ್ರು ಇರ್ಬೋದು, ಎಲ್ಲ ರೆಪ್ರೆಸೆಂಟೇಟಿವ್ಸ್ಗೆ ಇಲ್ಲಿ ಕರೆಸಿ ಅವ್ರದ್ದು ಏನು ಕುರಿತುಗಳಿದೆ, ಪ್ರಾಬ್ಲಮ್ಸ್ ಇದೆ, ಇಶ್ಯೂಸ್ ಇದೆ, ಅದರ ಬಗ್ಗೆ ಚರ್ಚೆ ಮಾಡಿ ನಾವು ಈಗ ಕಮಿಷನಿಂದ ಈಗ ಎಜುಕೇಷನ್ ಬಗ್ಗೆ ಏನು ಕೊರತೆ ಇದೆ ಅದು ನಮಗೆ ಭಾಳ ಓಪನ್ ಆಗಿ ಕಾಣ್ತಾ ಇರೋದು ಏನಂದರೆ ಈ SLC ರಿಸಲ್ಟ್ ಏನು ಬಂದಿದೆ ಅದರಲ್ಲಿ ಮೈನಾರಿಟೀಸ್ದು ಓನ್ಲಿ 44% ಮಾತ್ರ ಪಾಸ್ ಪರ್ಸೆಂಟೇಜ್ ಬಂದಿದೆ. ಇದು ನೋಡಿದರೆ ಇನ್ನು ಒಂದು 56% ಫೇಲ್ ಆಗಿದ್ದಾರೆ. ಫೇಲ್ ಆಗಿದ್ದವ್ರು ಫೇಲ್ ಆಗಿದ್ದವ್ರು ಹುಡುಗರು ಫಸ್ಟ್ ಅಟೆಂಪ್ಟ್ಗೆ, ಸೆಕೆಂಡ್ ಅಟೆಂಪ್ಟ್ಗೆ, ಥರ್ಡ್ ಅಟೆಂಪ್ಟ್ಗೆ ಅವರು ಅಪಿಯರ್ ಆಗಿಲ್ಲ. ಇವತ್ತು ಏನು ನಮಗೆ ಮಾಹಿತಿ ಸಿಕ್ಕಿದೆ ಅಪಿಯರ್ ಆಗ್ತಾ ಇಲ್ಲ. ಅದು ಯಾಕೆ ಮಕ್ಕಳು ಬರ್ತಾ ಇಲ್ಲ, ಓದ್ತಾ ಇಲ್ಲ, ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಾ ಇಲ್ಲ ಅಂತ ನಾವು ಅದರ ಬಗ್ಗೆ ಒಂದು ಸ್ಟಡಿ ಮಾಡಿ ಆಫೀಸರ್ಸ್ಗೆಲ್ಲ ನಾವು ಇದಕ್ಕೆ ಗಮನ ಕೊಟ್ಬಿಟ್ಟು ಜಾಸ್ತಿ ಡ್ರಾಪ್ಔಟ್ ಕಡಿಮೆ ಮಾಡಬೇಕು ಮತ್ತು ಎನ್ರೋಲ್ಮೆಂಟ್ ಜಾಸ್ತಿ ಆಗಬೇಕು. ನಾವು ಎಜುಕೇಷನನ್ನು ಸ್ಪ್ರೆಡ್ ಮಾಡಬೇಕು. ಅದರ ಆ ವಿಷಯದಲ್ಲಿ ಇವತ್ತು ಜನರ ಜೊತೆಲಿ ಒಂದು ಚರ್ಚೆ ಮಾಡಿ ಇವಾಗ ನಾವು ಒಂದು ಸೆಲೆಕ್ಟ್ ಮಾಡಿ ಫಸ್ಟ್ ಸ್ಲಮ್ಸ್ನಲ್ಲಿ ನಾವು ಒಂದು ಸರ್ವೆ ಮಾಡಿ ತಿಳ್ಕೊಂಡು ಅಲ್ಲಿ ಇರೋರು ಎಲ್ಲ ಮಕ್ಕಳಿಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಸ್ಕೂಲ್ಗೆ ಕಳಿಸೋದು, ಎನ್ರೋಲ್ಮೆಂಟ್ ಮಾಡೋದು ಜವಾಬ್ದಾರಿ ಬರೀ ನಾವು ಸರ್ಕಾರಕ್ಕೆ ಒಪ್ಪಿಸಿಬಿಟ್ಬಿಟ್ರೆ ಆಗೋದಿಲ್ಲ, ಸಮಾಜ ಕಡೆಯಿಂದನೂ ನಾವು ಅವ್ರಿಗೆ ಕೈ ಜೋಡಿಸಿ ಮಾಡಬೇಕು ಅಂತ ಹೇಳಿ ಕಮಿಷನ್ ಸರ್ಕಾರ ಮತ್ತು ಸಮಾಜ ಮಧ್ಯದಲ್ಲಿ ಒಂದು ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರಯತ್ನ ನಾವು ಈಗ ಮಾಡ್ತಾ ಇದ್ದೀವಿ, ಶುರು ಮಾಡಿದ್ದೀವಿ. ಇದು ರಿಸಲ್ಟ್ ಮುಂದೆ ನಾವು ನೋಡಬೇಕಾಗುತ್ತೆ. ಸರ್ ನೀವು ಅಧಿಕಾರಿಯಾಗೂ ಕೂಡ ಸೇವೆ ಸಲ್ಲಿಸಿದ್ರಿ ಮತ್ತು ಅದಾದ ನಂತರ ನಿವೃತ್ತಿ ಆದ ನಂತರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ನೀವೆಲ್ಲ ಪ್ರವಾಸನೂ ಕೂಡ ಮಾಡಿ ಸಮಸ್ಯೆಗಳನ್ನು ಕೂಡ ಆಲಿಸಿದ್ರಿ. ಈಗ ಸರ್ಕಾರ ಬಂದು 1 ವರ್ಷ ಆಗಿದೆ. ಈಗ ಪ್ರಗತಿ ಯಾವ ರೀತಿ ಇದೆ ಅಲ್ಪಸಂಖ್ಯಾತರು? ಪ್ರಗತಿ ನೋಡಿ, ಈಗ ಏನಾಗಿದೆ ನಮ್ಮಲ್ಲಿ ಯಾವುದನ್ನ ಒಂದು ಫೀಲ್ಡ್ನಲ್ಲಿ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಯಾವುದನ್ನ ಒಂದು ಪ್ರಗತಿ ಆಗಬೇಕಾದ್ರೆ ಎಜುಕೇಷನ್ನಲ್ಲಿ ಆಗಬೇಕು. ಅವೇರ್ನೆಸ್ ಎಜುಕೇಷನ್ ನಮ್ಮಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಪ್ರಗತಿ ಡೆವಲಪ್ ಆಗುತ್ತೆ. ಪ್ರಗತಿ ಬರೀ ನಮಗೆ ದುಡ್ಡು ಹತ್ರ ಕೆಲವ್ರ ಹತ್ರ ದುಡ್ಡು ಬಂದುಬಿಟ್ರೆ ಆಗೋದಿಲ್ಲ, ಕೆಲವರು ಶ್ರೀಮಂತರು ಆಗಿಬಿಟ್ರೆ ಆಗೋದಿಲ್ಲ. ಈ ಸಾಮಾನ್ಯವಾಗಿರೋದು ಎಲ್ಲ ಮಕ್ಕಳು, ನಮ್ಮದು ಗುರಿ ಏನಂದರೆ ನಮ್ಮಲ್ಲಿ ಇರೋದು ಎಲ್ಲ ಮಕ್ಕಳು, ಎವ್ರಿ ಚೈಲ್ಡ್ ಶುಡ್ ಗೆಟ್ ಎಜುಕೇಷನ್. ಆವಾಗಲೇ ನಮಗೆ ಪ್ರಗತಿ ಆಗುತ್ತೆ. ನಮ್ಮದು ಹ್ಯೂಮನ್ ರಿಸೋರ್ಸಸ್ ಏನಿದೆ, ನಮ್ಮದು ಕಾಂಟ್ರಿಬ್ಯೂಷನ್ ಗೌರ್ಮೆಂಟ್ GDPಗೆ ಆಗಬೇಕಾಗಿದ್ರೆ ನಾವು ಓದಬೇಕು, ಕೆಲಸ ಮಾಡಬೇಕು, ನಮ್ಮದು ಹ್ಯೂಮನ್ ಕಾಂಟ್ರಿಬ್ಯೂಷನ್ ಆಗಬೇಕು, ಆವಾಗಲೇ ಪ್ರಗತಿ ಆಗುತ್ತೆ. ಅದಕ್ಕೆ ನಮ್ಮದು ಗುರಿ, ನಮ್ಮ ಮಕ್ಕಳು ವೇಸ್ಟ್ ಆಗ್ತಾ ಇದ್ದಾರೆ, ಅವ್ರದ್ದು ಜೀವನ ವೇಸ್ಟ್ ಆಗ್ತಾ ಇದ್ದಾರೆ, ನಮ್ಮದು ಜನರೇಷನ್ಸ್ ವೇಸ್ಟ್ ಆಗ್ತಾ ಇದೆ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಎಜುಕೇಷನ್ ಇಲ್ಲ ಅಂತ ಹೇಳಿ ನಾವು ಈ ಸಾರಿ ಫಸ್ಟಾಗಿ ನಾವು ಎಜುಕೇಷನ್ ಮೇಲೆ ಫೋಕಸ್ ಮಾಡಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸ್ಕೂಲ್ ಎಜುಕೇಷನ್, ಅಲ್ಲಿ ಎಜುಕೇಷನಲ್ಲಿ ಕೊರತೆ ಸಾಕಷ್ಟು ಇದೆ. ಅದು ಹೇಗೆ ಕರೆಕ್ಷನ್ ಮಾಡಬೇಕು, ಫಸ್ಟ್ ಮಕ್ಕಳು ಬರಬೇಕು, ಬರ್ತಾ ನಾವು ಅದು ಕರೆಕ್ಷನ್ ಮಾಡಿಕೊಂಡು ಹೋಗ್ಬೋದು ಮುಂಚೆ. ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡೋದು ಶುರು ಮಾಡಿದ್ದೀವಿ. ಅದು ಆ ದಿಶೆಯಲ್ಲಿ ಒಂದು ಹೆಜ್ಜೆ ತಗೊಳ್ತಾ ಇದ್ದೀವಿ. ನಾವು ಈಗ ಮುಂದೆ ನೋಡೋಣ ಅದಕ್ಕೆ ಹೇಗೆ ರಿಸಲ್ಟ್ ಬರುತ್ತೆ. ಸೊ ಉದ್ಯೋಗದ ನಂತರ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಅಲ್ಪಸಂಖ್ಯಾತರ ಆಯೋಗ ಏನಿದೆ ಅದು ಏನಾದರೂ ಅಲ್ಪಸಂಖ್ಯಾತರ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡುವಂಥ ಸೃಷ್ಟಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬೇಕು, ನಾವು ಈಗ ಮಾಡ್ತಾ ಇದ್ದೀವಿ. ನಾವು ಆಲ್ರೆಡಿ ನಮ್ಮ ಸ್ಟೂಡೆಂಟ್ಗೆ ಇಂಜಿನಿಯರಿಂಗ್ ಮಾಡ್ತಾ ಇರೋದು ಕಾಲೇಜಸ್ನಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಈ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂತ ಇದೆ ಬ್ಯಾಂಗ್ಳೂರಿನಲ್ಲಿ. ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು CDAC ಅಂತ ಒಂದು ದೊಡ್ಡದು ಇನ್ಸ್ಟಿಟ್ಯೂಷನ್ ಇದೆ. ಅದು ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೂಪರ್ ಕಂಪ್ಯೂಟರ್ಸ್ ಇದ್ರ ಬಗ್ಗೆ ಎಲ್ಲ ಅವರು ರಿಸರ್ಚ್ ಮಾಡ್ತಾರೆ. ಅಂಥ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಮೈನಾರಿಟಿ ಕಾಲೇಜಸ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರೋದು ಮಕ್ಕಳಿಗೆ ಅಲ್ಲಿ ಅವ್ರಿಗೆ ಅಪ್ರೆಂಟಿಸ್ಶಿಪ್ ನಾವು
ಗೌರ್ಮೆಂಟ್ ಕಡೆಯಿಂದ ಸ್ಪಾನ್ಸರ್ ಮಾಡಿ ಅವ್ರಿಗೆ ಅಂಥ ಇನ್ಸ್ಟಿಟ್ಯೂಷನ್ಸ್ಗೆ ಈಗ ಮೊದಲೇ ಬಾರಿ ನಾವು ಕಳಿಸ್ತಾ ಇದ್ದೀವಿ. 200 ಮಕ್ಕಳು ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ಇಲ್ಲಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ, ಸೈಬರ್ ಸೆಕ್ಯೂರಿಟಿನಲ್ಲಿ. ಈ ರೀತಿ ಅವರ ಇನ್ಸ್ಟಿಟ್ಯೂಷನ್ನಲ್ಲಿ ಅವ್ರು ಅಪ್ರೆಂಟಿಸ್ಶಿಪ್ ಮಾಡಿ ಟ್ರೈನಿಂಗ್ ತೊಗೊಂಡ್ರೆ ಅವ್ರಿಗೆ ಪ್ಲೇಸ್ಮೆಂಟ್ ಸಿಗೋದು, ಜಾಬ್ ಸಿಗೋದು ಭಾಳ ಈಸಿಯಾಗಿ ಆಗುತ್ತೆ. ಅಂಥದ್ದು ಒಂದು ನಾವು ಕೆಲಸ ಶುರು ಮಾಡಿದ್ವಿ. ಇನ್ನೂ ಒಂದು ನಾವು ಈಗ ಒಂದು ಎಂಪ್ಲಾಯ್ಮೆಂಟ್ ಪೋರ್ಟಲ್ ನಮ್ಮ ಇದರಲ್ಲಿ ಶುರು ಮಾಡ್ತಾ ಇದ್ದೀವಿ. ಈ ಎಲೆಕ್ಷನ್ ನಮ್ಮ ಮೈನಾರಿಟಿ ಕಮಿಷನ್ನಲ್ಲಿ ಎಲ್ಲ ಅನ್ಎಂಪ್ಲಾಯ್ಡ್ ಯೂತ್ಸ್ ನಮ್ಮಲ್ಲಿ ರಿಜಿಸ್ಟರ್ ಮಾಡಿದರೆ ಅವ್ರ ಫೋನ್ನಲ್ಲಿ, ಅವ್ರ ಮೇಲ್ನಲ್ಲಿ ನಾವು ಸರ್ಕಾರದಲ್ಲಿ ಪೂರ್ತಿ ಇಂಡಿಯಾದಲ್ಲಿ ಒಂದು 10,000 ಜಾಬ್ಗೆ ನೋಟಿಫಿಕೇಶನ್ ಬರುತ್ತೆ ಪೂರ್ತಿ ಇಂಡಿಯಾದಲ್ಲಿ. ಆ ಎಲ್ಲ ನೋಟಿಫಿಕೇಷನನ್ನು ಅವ್ರು ಏನು ಕ್ವಾಲಿಫಿಕೇಷನ್ ಇದೆ, ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಸೂಟ್ ಆಗುತ್ತೆ ಆ ಜಾಬ್ಗೆ ಅಂತ ನಾವೇ ಅದು ಫೈಂಡ್ ಔಟ್ ಮಾಡಿ ಅವ್ರ ಫೋನ್ಗೆ ಈ ಜಾಬ್ ಇದೆ ನಿಮಗೆ ಅಂತ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಅವ್ರಿಗೆ ನೋಟಿಫಿಕೇಶನ್ ಕಳಿಸ್ಬಿಟ್ಟು ಅವರು ಅಪ್ಲೈ ಮಾಡಿ ಅವ್ರಿಗೆ ಯಾವುದಾದ್ರು ಟ್ರೈನಿಂಗ್ ಬೇಕಾಗಿದ್ರು ನಾವು ಟ್ರೈನಿಂಗ್ ವ್ಯವಸ್ಥೆನ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡಿಸಿ ನಮ್ಮ ಅನ್ಎಂಪ್ಲಾಯ್ಡ್ ಯೂತ್ಗೆ ಒಂದು ದಾರಿ ತೋರಿಸಬೇಕು ಅಂತ ಹೇಳಿ ನಾವು ಪ್ರಯತ್ನ ಶುರು ಮಾಡಿದ್ವಿ. ಸರ್, ಕೌಶಲ್ಯ ಯೋಜನೆ ಅಂತ ಕೂಡ ಸರ್ಕಾರದ ಒಂದು ಆಯೋಗ ಇದೆ. ಅದ್ರ ಒಳಗಡೆ ಅಲ್ಪಸಂಖ್ಯಾತರಿಗೆ ಬರುವಂಥದ್ದು ಏನಾದ್ರು ಸ್ಕೀಮ್ಗಳು ಏನಾದ್ರು ಇದಾವೆ? ಬೇಕಾದಷ್ಟಿದೆ. ಕೌಶಲ್ಯನೇ ಇದೆ, ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇದೆ, ಬೇರೆ ಬೇರೆ ಸರ್ಕಾರದಲ್ಲಿ ಬೇಕಾದಷ್ಟು ಸ್ಕೀಮ್ಸ್ ಇದೆ. ಅದು ಅವೇರ್ನೆಸ್ಸೇ ಇಲ್ಲ. ನಮ್ಮ ಮಕ್ಕಳಿಗೆ ಏನಾಗಿದೆ, ನಮ್ಮ ಜನರಿಗೆ ಏನಾಗಿದೆ, ಯಾವುದು ಸ್ಕೀಮ್ ಬಗ್ಗೆ ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಯಾಕಿಲ್ಲ ಅಂದರೆ ಎಜುಕೇಷನ್ ಇಲ್ಲ. ಅದು ನಾವು ಒಂದು ಕಡೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಎಜುಕೇಷನನ್ನು ನಮ್ಮ ಮಕ್ಕಳಿಗೆ ಬರಬೇಕು ಅನ್ನೋದು ಒಂದು ಪ್ರಯತ್ನ. ಈ 2 ಫ್ರಂಟ್ ನಾವು ಫೈಟ್ ಶುರು ಮಾಡಿದ್ದೀವಿ. ಈಗ ಒಂದು ಬಿಗಿನಿಂಗ್ ಆಗಿದೆ, ನೋಡೋಣ ಇಲ್ಲಿ ತನಕ ನಾವು. ಸರ್, ಕೌಶಲ್ಯ ಯೋಜನೆ ಒಳಗಡೆ ಏನಾದ್ರು ಅಲ್ಪಸಂಖ್ಯಾತರ ಏನು ಸಂಘ ಸಂಸ್ಥೆಗಳಿರ್ತವೆ ಅವಕ್ಕೆ ವಿಶೇಷವಾದ ಸವಲತ್ತುಗಳನ್ನು ಸಿಗ್ತವೆ. ಎಲ್ಲ ಕೌಶಲ್ಯನೇ ಇಲ್ಲ. ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸ್ನಲ್ಲಿ, ಸ್ಟೇಟ್ ಗೌರ್ಮೆಂಟ್ನಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಸ್ಕೀಮ್ಸ್ ಇದೆ. ಮೈನಾರಿಟಿ ಸ್ಕೀಮ್ ಅದು ನಾವು ಪಡಿಬೇಕು. ಈಗ KMDCನಲ್ಲಿ ಒಂದು ಸ್ಕೀಮ್ ಇದೆ. ನೀವು ಕರ್ನಾಟಕ ಫೈನಾನ್ಸ್ ಕಾರ್ಪೊರೇಷನ್ ಇದೆ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ KSFC ಅಂತ ಒಂದು ಇದೆ. ಅಲ್ಲಿ ಯಾರು ನಾವು ಉದ್ಯಮಿಗಳು ಹೋಗಿ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು 10 ಕೋಟಿ ತನಕ ನಾವು ಪ್ರಾಜೆಕ್ಟ್ ಕೊಟ್ಟು ಸ್ಯಾಂಕ್ಷನ್ ಮಾಡಿಕೊಂಡ್ರೆ ನಮ್ಮ KMDCಯಿಂದ ಅವ್ರಿಗೆ 6% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾರೆ. ಅದು 1 ಕೋಟಿದು ಇರ್ಬೋದು, 2 ಕೋಟಿದು ಇರ್ಬೋದು, 10 ಕೋಟಿ ತನಕ ಮ್ಯಾಕ್ಸಿಮಮ್. ನೀವು ಲೋನ್ ತೊಗೊಂಡ್ಬಿಟ್ರೆ, ಬರೀ ಸ್ಯಾಂಕ್ಷನ್ ಮಾಡಿಕೊಂಡ್ರೆ ನೀವು 10%, 11% ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಅದರಲ್ಲಿ ನಿಮಗೆ 6% ಸಬ್ಸಿಡಿ KMDCಯಿಂದ ಕೊಟ್ಬಿಡ್ತಾರೆ. ಲೋನ್ ಕೊಡೋದಿಲ್ಲ ಅವರು, ಸಬ್ಸಿಡಿ ನಿಮಗೆ ಕೊಡ್ತಾರೆ. ಸ್ಯಾಂಕ್ಷನ್ ಆಗಬೇಕು. 10 ಕೋಟಿ ತನಕ ಇದೆ. ರೇಷ್ಮೆ ಇಲಾಖೆಯಲ್ಲಿ ನಿಮಗೆ ಲೋನ್ ನೀವು ಸೌಲಭ್ಯಗಳು ತೊಗೊಂಡ್ರೆ 50 to 75% ನಿಮಗೆ ಸಬ್ಸಿಡಿ ಸಿಗುತ್ತೆ. ಬೇರೆ ಡಿಪಾರ್ಟ್ಮೆಂಟ್ನಲ್ಲಿದ್ದು ಕೂಡ ಎಲ್ಲ ಕೆಲಸಕ್ಕೂ ಸಬ್ಸಿಡಿ ಇದೆ. ಈಗ ಕಾಂಟ್ರಾಕ್ಟ್ನಲ್ಲಿದ್ದು ಮೊನ್ನೆ ನಾವು ತಮಗೆ ಗೊತ್ತಿದೆ 2B ಅವ್ರಿಗೆ ಮುಸ್ಲಿಮ್ಸ್ನಲ್ಲಿದ್ದೋ ಅದಕ್ಕೆ ಕಾಂಟ್ರಾಕ್ಟ್ನಲ್ಲಿದ್ದೋ 1 ಕೋಟಿ ತನಕ ಅವ್ರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಇದರಲ್ಲಿ ಇದೆ. ನಮ್ಮಲ್ಲಿ ಅವೇರ್ನೆಸ್ ಕಡಿಮೆ ಇದೆ. ಅದು ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಸೊ ಮುಖ್ಯವಾಗಿ ಅಲ್ಪಸಂಖ್ಯಾತರ ಆಯೋಗ ಅಂದ ತಕ್ಷಣವೇ ಅದು ಗಣನೆಗೆ ಬರೋದು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುತ್ತೆ, ಭದ್ರತೆ ಕೊಡುತ್ತೆ, ಅವ್ರಿಗೇನಾದ್ರು ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಅದು ಜೊತೆಗೆ ನಿಲ್ಲುತ್ತೆ ಅಂತ ಇದೆ. ಸರ್, ಈ ಸರ್ಕಾರದಲ್ಲಿ ಎಷ್ಟು ಪ್ರಗತಿಯಾಗಿದೆ ಮತ್ತು ನೀವು IAS ಅಧಿಕಾರಿಯಾಗಿ, ಪೊಲೀಸ್ ಅಧಿಕಾರಿಯಾಗಿ ಈಗ ಮತ್ತೆ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರಿ. ನಿಮಗೆ ತೃಪ್ತಿದಾಯಕ ಅನಿಸ್ತಾ ಇದೆಯಾ ಮಾಡಿದ್ರೆ? ಬೇಕಾದಷ್ಟು ಕೆಲಸ ಮಾಡೋದು ಈಗಲೇ ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗ ಶುರು ಮಾಡಿದ್ವಿ. ಈಗ ಒಂದು ಕಡೆ ನಾವು ಪಾಯಿಂಟ್ ಔಟ್ ಮಾಡೋದಿಲ್ಲ. ಒಂದು ಕಡೆ ಒಂದು ಕಮ್ಯುನಲ್ ರೈಟ್ ಆಯಿತು ಒಂದು ಜಿಲ್ಲೆಯಲ್ಲಿ. ಅಲ್ಲಿ ಅವ್ರಿಗೆ ನಾವು ಎಷ್ಟು ಮಟ್ಟಿಗೆ ಅದು ವಿಕ್ಟಿಮ್ಸ್ ಆಗಿದ್ರು, ಲಾಸ್ ಆಗಿತ್ತು, ಅಂಗಡಿ ಬಡವರಿಗೆ ಆಗಲಿ, ಅಂಗಡಿಯವರು ಇದಾಗಿ, ಅದು ಸರ್ಕಾರದಿಂದ ಅವ್ರಿಗೆ ಅವ್ರ ಪ್ರಕಾರ ಏನೇನು ಕಾಂಪನ್ಸೇಷನ್ ಕೊಡಬೇಕು, ಏನೇನು ಆ್ಯಕ್ಷನ್ ತಗೋಬೇಕು, ನಾವು ಸರಿಯಾಗಿ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಸರಿಯಾಗಿ ರಿಪೋರ್ಟ್ ಕೊಟ್ಬಿಟ್ಟು ಸರ್ಕಾರನೂ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದು ಆಗಲಿ ಮತ್ತು ಬೇರೆ ರೀತಿಯಲ್ಲಿ ಅವ್ರು ಸಹಾಯ ಮಾಡೋದಾಗಲಿ ಕೆಲಸ ಮಾಡ್ತಿದ್ದಾರೆ. ನಾವು ಅದು ಸ್ವಲ್ಪ ಪ್ರಯತ್ನ ಮಾಡಿದರೆ ನಾವು ಇಲ್ಲ ಸರ್ಕಾರಕ್ಕೆ ಬಿಟ್ಬಿಟ್ರೆ ಆಗೋದಿಲ್ಲ. ಸಮಾಜದವರು ನಾವು ಕಮಿಷನ್ ಆಗಲಿ, ಸಮಾಜದಾಗಲಿ, ಬೇರೆ ಡಿಪಾರ್ಟ್ಮೆಂಟ್ ಆಗಲಿ ಸರಿಯ ರೀತಿಯಲ್ಲಿ ಒಂದು ರಿಪೋರ್ಟ್ ಮಾಡಿ ಕೊಟ್ಟರೆ ಸರ್ಕಾರನೂ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ತಯಾರಾಗುತ್ತೆ. ಸರ್, ಈಗ ಈ ಪೊಲೀಸ್ ದೌರ್ಜನ್ಯಗಳಾಗಿರಲಿ ಅಥವಾ ಸೋಷಿಯಲ್ ಮೀಡಿಯಾ ದುರ್ಬಳಕೆ ಆಗಿರಲಿ ಅಥವಾ ದ್ವೇಷ ಭಾಷಣದಂಥ ಸಮಸ್ಯೆಗಳು ಎದುರಾದಾಗ ಇಲ್ಲಿ ಹಾಸನ ಜಿಲ್ಲೆಯ ಕೆಲವು ಸಾಮಾಜಿಕ ಕಾರ್ಯಕರ್ತರಾಗಿರಲಿ, ಸ್ಥಳೀಯ ಜನರು ಯಾವ ರೀತಿ ನಿಮ್ಮನ್ನು ಸಂಪರ್ಕ ಮಾಡ್ಬೋದು? ಡೈರೆಕ್ಟಾಗಿ ನಮಗೆ ಸಂಪರ್ಕ ಮಾಡ್ಬೋದು, ಕಮಿಷನ್ಗೆ ಮಾಡ್ಬೋದು. ನಾವು ಸಹಾಯನೂ ಕೇಳ್ತಾ ಇದ್ದೀವಿ. ನಮಗೆ ಇಲ್ಲಿ ಇರೋದು ಸಮಾಜ ಸೇವಕರಿಗೆಲ್ಲ ನಾವು ಅದೇ ಕೆಲಸಕ್ಕೆ ಇವತ್ತು ಜನರಿಗೆಲ್ಲ ಸೇರಿಸಿದ್ದೀವಿ. ಅವ್ರ ಸಹಾಯ ಬೇಕಾಗಿದೆ ನಮಗೆ. ಯಾಕಂದರೆ ಎಲ್ಲ ಇದರಲ್ಲಿ ಸಹಾಯ ಮಾಡಿದರೆ
ಬರೀ ಸರ್ಕಾರ ಮಾಡೋದು ಆಗೋದಿಲ್ಲ. ಅವರು ಸಹಾಯ ಮಾಡಿದರೆ ಇದಕ್ಕೆಲ್ಲ ನಾವು ಕಮಿಷನ್ ಇಲ್ಲಿ ಇದೆ, ನಾವು ಇರುವವರೆಗೆ ಕಮಿಷನ್ ಇರುವವರೆಗೆ ನಾವು ಕೆಲಸ ಮಾಡ್ತೀವಿ. ಇನ್ನೊಂದು ಕೊನೆ ಪ್ರಶ್ನೆ ಸರ್, ನೀವು ಇಲ್ಲಿ ಸಭೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಕ್ವಾಲಿಟಿ ಎಜುಕೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಒತ್ತು ಹೇಳ್ತಾ ಇದ್ರೆ ಉರ್ದು ಶಾಲೆಯಲ್ಲಿ ಓದಲಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಇಲ್ಲ, ಅದು ನಾನು ಉರ್ದು ಶಾಲೆನಲ್ಲಿಲ್ಲ. ಉರ್ದು ಶಾಲೆ ಪರಿಸ್ಥಿತಿ ನಮ್ಮ ಸ್ಟೇಟ್ನಲ್ಲಿ ಭಾಳ ಕೆಟ್ಟೋಗಿದೆ. ಅಲ್ಲಿ ಮಕ್ಕಳದ್ದು ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ. ಅದು ಒಂದು ಕಾರಣ, ಮಕ್ಕಳು ಹೋಗ್ತಾ ಇಲ್ಲ. ಪೇರೆಂಟ್ಸ್ ಅಲ್ಲಿ ಕಳಿಸ್ಲಿಕ್ಕೆ ಯಾಕೆ ಹೋಗಿ ಕಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತ. ಅದು ಬೇರೆ ಬೇರೆ ಕಾರಣಗಳಿಂದ ಅದು ಆಗಿದೆ. ಇದು ಇವತ್ತಿಂದ ಇಲ್ಲ, ಅದು ಮೊದಲಿಂದ ಅದು ಡಿಟಿರಿಯೇಟ್ ಆಗಿ ಬರ್ತಾ ಇದೆ. ಈಗ ನಾವು ನಮ್ಮ ಮಕ್ಕಳು ಓದಬೇಕು, ಯಾವುದನ್ನು ಶಾಲೆಯಲ್ಲಿ ಓದಬೇಕು, ಯಾವುದನ್ನು ನಮ್ಗೆ ಬೇಕಾಗಿರೋದು ಕನ್ನಡದಲ್ಲಿ ಇರೋದು ಕನ್ನಡ ಮೀಡಿಯಮ್ನಲ್ಲಿ ಓದಬೇಕು. ಅವ್ರು ಆಮೇಲೆ ಮಿಡ್ಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ಆದಮೇಲೆ ಅವರು ಹೈಯರ್ ಎಜುಕೇಷನ್ಗೆ ಎಲ್ಲರಿಗೆ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಇಲ್ಲಿ ಈಗ ಸೌಲಭ್ಯ ಇರೋದು. ನಾವು ಏನು ಇಡೀ ಸ್ಕೂಲ್ ನಮ್ಮ ಮಕ್ಕಳು ಓದಬೇಕು, ಉರ್ದು ಲ್ಯಾಂಗ್ವೇಜ್ ನಾವು ಪ್ರಮೋಟ್ ಮಾಡಬೇಕು. ಅದು ಪ್ರಮೋಟ್ ಮಾಡಲಿಕ್ಕೆ ಏನೇನು ಮಾಡಬೇಕು ನಾವೆಲ್ಲ ಮಾಡಬೇಕು. ಲ್ಯಾಂಗ್ವೇಜ್ಗೆ ಪ್ರಮೋಷನ್ ಇಸ್ ಡಿಫ್ರೆಂಟ್. ಮಕ್ಕಳಿಗೆ ಸ್ಕೂಲ್ನಲ್ಲಿ ಶಾಲೆ ಮಂಗಳೂರಿನಲ್ಲಿ ಇರೋರು ಎಲ್ಲ ಕನ್ನಡ ಮೀಡಿಯಮ್ನಲ್ಲಿ ಓದ್ತಾರೆ, ಅವ್ರು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಓದ್ತಾರೆ. ಸೊ ಅವರು ಡೆವಲಪ್ ಆಗ್ತಾ ಇದ್ದಾರೆ. ಬಟ್ ಬೇರೆ ಕಡೆ ನಾವು ಸ್ಕೂಲ್ಸ್ ಉರ್ದು ಮೀಡಿಯಂ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಹೇಳಿ ನಮ್ಮ ಮಕ್ಕಳು SSLC ಪಾಸ್ ಆಗ್ತಾರೆ. ಉರ್ದು ಸ್ಕೂಲ್ಸ್ ರಿಸಲ್ಟ್ 44% ಇಲ್ಲ. ಸೊ ಅದಕ್ಕೆ ನಾವು ಡೆವಲಪ್ ಮಾಡಬೇಕು. ಸ್ಕೂಲ್ಸನ್ನು ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು ಅದು ಮಾಡಬೇಕು ಕೆಲಸ. ಮಕ್ಕಳಿಗೆ ಬರಬೇಕು, ಕ್ವಾಲಿಟಿ ಚೆನ್ನಾಗಿ ಆದರೆ ಮಕ್ಕಳಿಗೆ ಬಂದೇ ಬರ್ತಾರೆ. ಒಳ್ಳೆಯ ಸ್ಕೂಲ್ ಇದ್ದರೆ, ಒಳ್ಳೆ ಎಜುಕೇಷನ್ ಆಗ್ತಾ ಇದ್ದರೆ ಪೇರೆಂಟ್ಸ್ ಮಕ್ಕಳಿಗೆ ಕಳಿಸ್ಕೊಡ್ತಾರೆ. ಅದು ಕೊರತೆ ಇದೆ. ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಟೀಚರ್ಸ್ ಇರ್ಬೋದು, ವೇಕೆನ್ಸೀಸ್ ಇರ್ಬೋದು. ಎಲ್ಲ ಸ್ಕೂಲ್ಸ್ನಲ್ಲಿ ವೇಕೆನ್ಸೀಸ್ ಇದೆ. ಕಾಂಟ್ರಾಕ್ಟ್ ಟೀಚರ್ಸ್ಗೆ ತೊಗೊಂಡು ಅಲ್ಲಿ ಪಾಠ ಕೊಡ್ತಾ ಇದ್ದಾರೆ. ಸೊ ಬೇಕಾದಷ್ಟು ಇಶ್ಯೂಸ್ ಇದೆ. ಅದಕ್ಕೆ ನಾವು ಈ ಮಕ್ಕಳಿಗೆ ಅವ್ರ ಹತ್ತಿರ ಇರೋದು ಯಾವುದು ಸ್ಕೂಲ್ ಇದೆ ಆ ಸ್ಕೂಲ್ನಲ್ಲಿ ಹೋಗಿ ಅವರು ಓದಬೇಕು. 12th ತನಕ ಅವರು ಒಳ್ಳೆ ಎಜುಕೇಷನ್ ತೊಗೋಬೇಕು ಅಂತ ನಮ್ಮದು ಒಂದು ಗುರಿ ಇದೆ. ಸರ್, ಇನ್ನೊಂದು ಪ್ರಶ್ನೆ ಸರ್, ನೀವು ಇಡೀ ಸಮುದಾಯದ ಒಂದು ಬಹಳ ಕೇರ್ ತೊಗೊತಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ತೀರಿ. ಈ ಪ್ರಶ್ನೆ ಉತ್ತರ ಕೊಡ್ಬೋದು ಅಥವಾ ಬಿಟ್ಟಿದ್ದು ನಿಮ್ಮ ಬಿಟ್ಟಿದ್ದು. ಮದ್ರಸಾ ಶಿಕ್ಷಣದ ಒಳಗಡೆ ಎಲ್ಲ ಸಭಾ ಶಿಕ್ಷಣನೂ ಕೂಡ ಅಳವಡಿಸ್ಕೋಬೇಕು ಅಂತ ಏನೋ ಒಂದು ಕೂಗಿದೆ, ಅದಕ್ಕೆ ನೀವು ಸಹಮತ ವ್ಯಕ್ತಪಡಿಸ್ತೀರಾ? ಹೌದು, ಅದು ಮಾಡಲೇಬೇಕು. ಅದು ಯಾವುದು ನಮ್ಮ ಎಜುಕೇಷನ್ನಲ್ಲಿ ಯಾವುದೋ ರಿಲಿಜನ್ ಮತ್ತು ಇದು ಉರ್ದುನಲ್ಲಿ ಹೇಳಬೇಕಾಗಿದ್ದರೆ ದೀನಿ ದುನಿಯಾವಿ ತಾಲೀಮ್ ಅಂತ ಯಾವುದು ಎರಡು ಬೇರೆ ಭಾಗ ಇಲ್ಲ. ಎಜುಕೇಷನ್ ಇಸ್ ಓನ್ಲಿ ಒನ್. All subjects are equally good. They should study both science, English, maths, Kannada, Quran, Hadith, fiqh. ಇದು ಎಲ್ಲ ಕಂಟೆಂಪ್ರರಿ ಆಗಿ ಎಲ್ಲ ನಾವು ಓದಬೇಕಾಗುತ್ತೆ. ಎವ್ರಿಥಿಂಗ್ ಇಸ್ ಇಲ್ಮಿಗೆ ಓನ್ಲಿ ಎರಡು ಭಾಗ ಮಾಡಿದ್ರು ಮಾಡಿದ್ದಾರೆ. ಇಲ್ಮೆ ನಾಫೆ, ಇಲ್ಮೆ ಗೈರ್ ನಾಫೆ. ಅದೇ ಯಾವುದೋ ಒಂದು ಎಜುಕೇಷನ್ ಬೆನಿಫಿಷಿಯಲ್ ಇರಬೇಕು, ಬೆನಿವಲೆಂಟ್ ನಾಲೆಜ್ ಇರಬೇಕು. ಇನ್ನೂ ಒಂದು ಯಾವುದು ಬೇಕಾಗಿಲ್ಲ ಅಂಥದ್ದು ನಾವು ತೊಗೋಬಾರ್ದು. ಯಾವುದು ಬೇಕಾಗಿದೆ, ಯಾವುದು ಡೆವಲಪ್ ಆಗುತ್ತೆ ಅದು ಎಜುಕೇಷನ್ ತೊಗೋಬೇಕು. ಮ್ಯಾಥ್ಸ್, ಸೈನ್ಸ್, ಮಾಡರ್ನ್ ಎಜುಕೇಷನ್ ಏನಿದೆ ಅದು ಎಲ್ಲ ನಮಗೆ ಎಲ್ಲ ಬೇಕಾಗಿರೋದು ಎಜುಕೇಷನ್ ನಮ್ಮ ಡೆವಲಪ್ಮೆಂಟ್ಗೆ, ಹ್ಯೂಮನ್ ಡೆವಲಪ್ಮೆಂಟ್ಗೆ, ಸೋಲ್ ನಮ್ಮದು ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ, ನಮ್ಮದು ರಿಲಿಜಿಯಸ್ ರೀಚಿಂಗ್ ಬೇಕಾಗುತ್ತೆ. ಎರಡೂ ಸಾಮಾನ್ಯವಾಗಿ ನಾವು ತಗೊಂಡ್ರೆ ಮಾತ್ರ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಒಂದು ಆಯೋಗ ಏನಿದೆ, ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೂ ಸಂರಕ್ಷಣೆಯನ್ನು ನೀಡತಕ್ಕಂಥ ಪ್ರಾವಧಾನಗಳು ಇದ್ದು, ಅದರಲ್ಲಿ ರಾಜ್ಯ ಸರ್ಕಾರಗಳು ಅಲ್ಪಸಂಖ್ಯಾತರ ಆಯೋಗವನ್ನು ರಚಿಸಬೇಕಂತ ಇದೆ. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಒಂದು ಅಲ್ಪಸಂಖ್ಯಾತರ ಆಯೋಗ ಇದೆ. ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ 6 ಸಮುದಾಯಗಳಿಗೆ
ಈ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೊಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ 2ನೇ ಇದರಲ್ಲಿ, 3ನೇ ಇದರಲ್ಲಿ ಜೈನ್ಸ್ ಇದ್ದಾರೆ, ಮತ್ತೆ ಬೌದ್ಧಿಸ್ಟು, ಸಿಖ್ಖು ಮತ್ತು ಪಾರ್ಸಿ ಇದ್ದಾರೆ. ಈ ಸಮುದಾಯದ ಜೊತೆಯಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಾನು ಇದ್ದು ತೆಲುಗು, ತಮಿಳ್ ಮತ್ತೆ ಅವ್ರದ್ದಿದೆ. ಮತ್ತೆ ಈ ನಮ್ಮ ಏನು ಆಯೋಗ ಇದೆ ಅದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದ್ದಾಗಿರ್ತದೆ. ಈ ಅಲ್ಪಸಂಖ್ಯಾತರಿಗೆ ನಮ್ಮ ಸಂವಿಧಾನದಲ್ಲಿ ಅವ್ರದ್ದೇ ಆದಂತಹ ಒಂದು ಧರ್ಮದ ಆಚರಣೆಯನ್ನು ಮಾಡ್ತಕ್ಕಂಥ ಪ್ರಾವಧಾನಗಳನ್ನು ಇದೆ. ಅದರ ಜೊತೆಯಲ್ಲಿ ಅವರ ಸಂಸ್ಕೃತಿಯನ್ನು, ಅವರ ಆಸ್ಮಿತೆಯನ್ನು ಸಂರಕ್ಷಿಸುವಂತಹ ನೀವು ನಿಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಆ ಸಂಸ್ಥೆಗಳು ನಿಮ್ಮ ಭಾಷೆ ಮತ್ತು ನಿಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದು ಅವಕಾಶನ ಕಲ್ಪಿಸಲಾಗಿದೆ. ಈ ಒಂದು ವಿಶೇಷವಾದಂತಹ ಅವಕಾಶದಲ್ಲಿ ಆ ಯಾವ ಸಂಸ್ಥೆಯನ್ನು ತಾವು ನಡೆಸ್ತೀರಿ ಆ ಸಂಸ್ಥೆಯಲ್ಲಿ ನಿಮ್ಮದೇ ಆದಂತಹ ಅಧಿಕಾರಿಗಳನ್ನು ನೀವು ನಿಯುಕ್ತಿ ಮಾಡಿಕೊಳ್ಬಹುದು. ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ಸರ್ಕಾರವಾಗಲಿ ರಾಜ್ಯ ಸರ್ಕಾರದ ಸಂಸ್ಥೆಗಳಲ್ಲಾಗಲಿ ರಿಸರ್ವೇಷನ್ ಅನ್ನೋದು ಮೀಸಲಾತಿ ಜಾರಿಯಲ್ಲಿದೆ. ತಮ್ಮೆಲ್ಲರಿಗೂ ಗೊತ್ತು. 24% SC STಗಿದೆ ಮತ್ತು 32% ಇತರೆ ಹಿಂದುಳಿದ ವರ್ಗದವರಿಗಿದೆ. 50% ಜನರಲ್ ಕ್ಯಾಟಗರಿ ಇದೆ. ಇದು ಕಡ್ಡಾಯವಾಗಿ ನಿಯುಕ್ತಿ ಮಾಡುವಾಗ ಈ 50% ರಿಸರ್ವೇಷನ್ ಇರತಕ್ಕಂಥದ್ದು ಎಲ್ಲ ಸರ್ಕಾರಿ ಸಂಸ್ಥೆಗಳಿಗಿದೆ. ಆದರೆ ತಾವು ಅಲ್ಪಸಂಖ್ಯಾತರ ಸಂಸ್ಥೆಗಳೆಂದು ನೀವು ಅದನ್ನು ರೆಕಗ್ನೈಸ್ ಮಾಡಿ ಅದರ ಸರ್ಟಿಫಿಕೇಟನ್ನು ಪಡೆದು ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಯಾವುದೇ ರಿಸರ್ವೇಷನ್ ಇಲ್ಲ. ನಿಮ್ಮ ಸಮುದಾಯದವರನ್ನೇ ನೀವು ನಿಯುಕ್ತಿ ಮಾಡಿಕೊಂಡು ಆ ಸಂಸ್ಥೆಯನ್ನು ನಡೆಸ್ಬೋದು. ಹಾಗೆ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ನೀವು ಅದಕ್ಕೆ ಯಾವ ರೀತಿ ಸವಲತ್ತುಗಳನ್ನು ಪಡಿಬೋದು ಆ ಸವಲತ್ತು ಪಡೆಯಬಹುದು ಅನ್ನೋ ಒಂದು ಇದು ಸಾಂವಿಧಾನಿಕ ಒಂದು ಇದೆ. ಇದೊಂದು ರೆಕಾಗ್ನಿಷನ್ ಸ್ಟೇಟಸ್, ಮೈನಾರಿಟಿ ಸ್ಟೇಟಸ್ ಅಂತ ನೀವೇನು ತಗೋಬೇಕು ಅಂತಿದ್ದೀವಿ. ಈ ತಗೊಳ್ಳೋದಕ್ಕೆ 1ರಿಂದ 10ನೇ ತರಗತಿವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ಶಿಕ್ಷಣ ಇಲಾಖೆಯಿಂದ ಆ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಳ್ತದೆ. ಟೆಕ್ನಿಕಲ್ ಎಜುಕೇಶನ್ ಸಂಸ್ಥೆಗಳನ್ನು ನೀವು ಸ್ಥಾಪನೆ ಮಾಡಬೇಕಾದ್ರೆ ಟೆಕ್ನಿಕಲ್ ಕಮಿಷನರ್ ಟೆಕ್ನಿಕಲ್ ಎಜುಕೇಶನ್ ಅವರಿಂದ ಪಡ್ಬೋದು. ಅದೇ ರೀತಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ಗೂ ಕೂಡ ನೀವು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರೆ ಆ ಒಂದು ಮೈನಾರಿಟಿ ಸ್ಟೇಟಸ್ ಅಂತ ಹೇಳಿ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈ ಸಂಸ್ಥೆಗಳನ್ನು ನಡೆಸಿ ನಿಮ್ಮದೇ ಆದಂತಹ ಒಂದು ಸಂಸ್ಕೃತಿ, ನಿಮ್ಮದೇ ಒಂದು ಭಾಷೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಅಲ್ಪಸಂಖ್ಯಾತರ ಇಲಾಖೆ ಅಂತ ಇದೆ. ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮಾತ್ರ ಇತ್ತು. ಅದರಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರಿಗೂ ಒಂದೇ ಇಲಾಖೆ ಕೆಲಸ ಮಾಡ್ತಿತ್ತು. 2005ಕ್ಕಿಂತ ಹಿಂದೆ ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ ಅಂತ ಒಂದು ವಿಶೇಷವಾದಂತಹ ಒಂದು ಇಲಾಖೆಯಾಗಿ ಆ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ವಿಶೇಷ ಸವಲತ್ತುಗಳನ್ನು ನೀಡತಕ್ಕಂಥ ವ್ಯವಸ್ಥೆ ಆಯಿತು. ಮತ್ತು ರಾಜ್ಯದಲ್ಲಿ 2005ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯೂ ಕೂಡ ಅದು ಸ್ಥಾಪನೆ ಆಗಿದೆ. ಈ ಒಂದು ನಮ್ಮ ಆಯೋಗ ಏನಿದೆ 1983ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು. ಆ ನಂತರ 2000ನೇ ಸಾಲಿನಲ್ಲಿ ಒಂದು ವಿಶೇಷವಾದಂತಹ ಅಲ್ಪಸಂಖ್ಯಾತರ ಆಯೋಗದ ಕಾನೂನು ಅಂತ ಜಾರಿಗೆ ಬಂತು. 2000ರಲ್ಲಿ ಅದರ ನಿಯಮಗಳನ್ನು ರಚಿಸಲಾಯಿತು. 2016ರಲ್ಲಿ ಈ ಒಂದು ಆಯೋಗಕ್ಕೆ ವಿಶೇಷವಾದಂತಹ ಸವಲತ್ತು ಕೊಡಬೇಕು ಅಂತ ಹೇಳಿ ಆಯೋಗ ಯಾವುದೇ ಮಾಹಿತಿಯನ್ನ ಇತರೆ ಇಲಾಖೆಗಳಿಂದ ಪಡಿಬೇಕಾದ್ರೆ ಆ ಅಧಿಕಾರಿಗಳು ಸಹಕಾರ ಕೊಡಲಿಲ್ಲ ಅಂದಾಗ ಈ ಆಯೋಗಕ್ಕೆ ಅವರಿಗೆ ಸಮನ್ ಕೊಟ್ಟು ಕರೆಸುವಂತಹ ಒಂದು ಅಧಿಕಾರ ಇದೆ. ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥ ಪವರು.
ಆ ಸಮನ್ಗೂ ಕೂಡ ಅವರು ಬರದೇ ಇದ್ರೆ ವಾರಂಟನ್ನು ನೀಡಿ ಅವ್ರನ್ನ ಕರೆಸಿ ಆ ಅಗತ್ಯವಾದಂಥ ಮಾಹಿತಿಯನ್ನು ಪಡೆದು ಮಾಡಬೇಕಂತಿದೆ. ಮತ್ತು ಈ ಆಯೋಗದ ಪ್ರಕಾರ ನಿಮ್ದು ಏನಾರ ಕುಂದುಕೊರತೆಗಳಿತ್ತು ಅಂದರೆ ಅದನ್ನು ಸರ್ಕಾರದ ವತಿಯಿಂದಾಗಲಿ ಬೇರೆ ಒಂದು ಸರ್ಕಾರದ ಸಂಸ್ಥೆ ವತಿಯಿಂದಾಗಲಿ ಸಿಗಲಿಲ್ಲ ಅಂದಾಗ ಅದನ್ನು ಕೊಡಿಸ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಅಧಿಕಾರ ಇದ್ದು ಅದನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ವಿಶೇಷವಾದಂತಹ ಒಂದು ವರದಿಯನ್ನು ಸಲ್ಲಿಸಿ ಸರ್ಕಾರ ಅದರ ಬಗ್ಗೆ ಸೂಕ್ತ ಆದೇಶ ಹೊರಡಿಸದೆ ಈ ಆಯೋಗಕ್ಕೆ ಆದೇಶ ಮಾಡ್ತಕ್ಕಂಥ ಅಧಿಕಾರ ಏನೂ ಇಲ್ಲ. ಈ ರೀತಿ ಹೊಂದಿರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಏನಿದೆ, ಅನೇಕ ಸ್ಕೀಮ್ಗಳು ತಮ್ಮೆಲ್ಲರಿಗೂ ಗೊತ್ತು ಇರುವುದು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಮತ್ತು ಇದರಿಂದ ಸ್ಕಾಲರ್ಶಿಪ್ ಮತ್ತು ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ಗಳಿದ್ದು ನಮ್ಮಲ್ಲಿ ಸುಮಾರು 400ಕ್ಕೂ ಹೆಚ್ಚು ಹಾಸ್ಟೆಲ್ಗಳಿದ್ದು ವಿಶೇಷವಾದಂಥ ಮೈನಾರಿಟಿ ಇಲಾಖೆಯಿಂದ ಮೊರಾರ್ಜಿ ದೇಸಾಯಿ ಶಾಲೆ, ಮೌಲಾನಾ ಆಜಾದ್ ಶಾಲೆ, APJ ಅಬ್ದುಲ್ ಕಲಾಂ ಶಾಲೆ ಅಂತ ಇದೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮೈನಾರಿಟೀಸ್ಗಾಗಿ ಉರ್ದು ಸ್ಕೂಲ್ಗಳಿದ್ದಾವೆ. ಈ ಉರ್ದು ಸ್ಕೂಲ್ಗಳಲ್ಲಿ ಮೊನ್ನೆ ತಾನೇ ಬಂದಿರತಕ್ಕಂಥ ರಿಸಲ್ಟಲ್ಲಿ ನಾವು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದ ಉರ್ದು ಸ್ಕೂಲ್ನಲ್ಲಿ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ SSLCಯಲ್ಲಿ ಕೂತಿರ್ತಕ್ಕಂಥ 22,650 ಜನ ಮಕ್ಕಳು ಎಕ್ಸಾಮ್ ಕೂತಿದ್ರು. ಅದರಲ್ಲಿ ಪಾಸಾಗಿರ್ತಕ್ಕಂಥ ಸಂಖ್ಯೆ 10,000 ಚಿಲ್ಲರೆ. ಆ 10,000 ಚಿಲ್ಲರೆ, ಈ 12,000 ಚಿಲ್ಲರೆ ಏನು ಮಕ್ಕಳು ಫೇಲ್ ಆದೋ ಆ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿದಾಗ 9,650 ಮಕ್ಕಳು ಕನ್ನಡ ಭಾಷೆಯಲ್ಲಿ ಅನುತ್ತೀರ್ಣರಾಗಿರುತ್ತಾರೆ. 9,500 ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. 4,600 ಮಕ್ಕಳು ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಈಗ ನಮ್ಮ ಸಮುದಾಯದಲ್ಲಿ, ನಮ್ಮ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ವಿಶೇಷವಾಗಿ ಯಾವ ರೀತಿ ಎಜುಕೇಶನ್ ರಿಸಲ್ಟ್ ಏನು ಕಡಿಮೆ ಆಗಿದ್ದಕ್ಕೆ ನಮ್ಮ ರಾಜ್ಯದಲ್ಲಿ ಕಾರಣ, ನೆರೆಯ ರಾಜ್ಯವಾದ ಕೇರಳದಲ್ಲಿ 97% SSLCಲಿ ರಿಸಲ್ಟ್ ಬಂದಿದೆ. ನಮ್ಮ ರಿಸಲ್ಟ್ 50%ಗೆ ಇರತಕ್ಕಂಥದ್ದು. ಈ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ನಮ್ಮ ಜೈನ್ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಶೈಕ್ಷಣಿಕವಾಗಿ ತುಂಬ ಮುಂದೆ ಬರೆದಿದ್ದು, ಅದರ ಜೊತೆಯಲ್ಲಿ ಪಾರ್ಸಿನೂ ಕೂಡ ಮುಂದುವರೆದಿದ್ದಾರೆ. ಸಿಖ್ಖರಲ್ಲೂ ಕೆಲವು ಬ್ಯಾಕ್ವರ್ಡ್ಸ್ ಇದ್ದಾರೆ. ಶಿಕ್ಕಲ್ಗಾರ್ ಅಂತ ಒಂದು ಸಮುದಾಯ ಇದೆ, ಅವ್ರು ತೀರಾ ಬಡವರಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಅಂತೂ ಇಲ್ಲವೇ ಇಲ್ಲ. ಈ ಇತರೆ ಸಮುದಾಯಗಳಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಕಾರ್ಯ ಅತ್ಯವಶ್ಯಕ ಆಗಿದೆ. ಇದಕ್ಕೆ ನಮ್ಮಲ್ಲಿ ಒಂದು ಅಲ್ಪಸಂಖ್ಯಾತರ ಸಮುದಾಯ ಮತ್ತು ಅಭಿವೃದ್ಧಿ ಬಗ್ಗೆ, ಅದರ ಕಲ್ಯಾಣ ಬಗ್ಗೆ ನಾವು ವಿಶ್ಲೇಷಣೆ ಪರಿಶೀಲನೆ ಮಾಡಿದಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿಗೆ ನಾವು ಈ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ನಮ್ಮ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರ ನಿನ್ನೆ ತಾನೇ ಅಪ್ರೂವ್ ಮಾಡಿ ಒಂದು ಆದೇಶವನ್ನು ಹೊರಡಿಸಿತ್ತು. ಅದರಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಕೂಡ ನಾವು 6 ಜನ ಸದಸ್ಯರನ್ನು, ಯಾವಾಗಲೂ 3 ಜನ ಸದಸ್ಯರು ಮಾಡ್ತಿದ್ರು, ಈ ಸಲ ನಾವು 6 ಜನ ಸದಸ್ಯರು ಅಲ್ಪಸಂಖ್ಯಾತರ ಜಿಲ್ಲಾ ಮಟ್ಟದ ಸಮಿತಿಗೆ ಪ್ರತಿ ಜಿಲ್ಲೆಗೆ 6 ಜನ ಸದಸ್ಯರಂತ ಮಾಡಿ, ಬೆಂಗಳೂರು ನಗರ ಜಿಲ್ಲೆಗೆ BBMP ದೊಡ್ಡದಾಗಿರೋದ್ರಿಂದ 8 ಜನ ಸದಸ್ಯರನ್ನು ಮಾಡಿ ಒಂದೇ ಸಲ ಒಂದೇ ಆರ್ಡರ್ನಲ್ಲಿ ಆಗಿದೆ. ನಿನ್ನೆ ತಾನೇ ನಾನು ವಾಟ್ಸಾಪಲ್ಲಿ ಅವ್ರಿಗೆ ಕಳಿಸಿ ತಮ್ಮೆಲ್ಲರಿಗೂ ಕರೆಸಬೇಕು ಅಂತ ವಿನಂತಿಸಿಕೊಟ್ಟ ತಕ್ಷಣ ನಿನ್ನೆ ಆದೇಶ ಆಗಿದೆ. ತಾವು ಇವತ್ತಿನ ದಿವಸ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಅದೆಲ್ಲ ನಮ್ಮ ಅಧ್ಯಕ್ಷರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಈ ಒಂದು ಯಶಸ್ವಿ ಆಗಿದೆ. ತಮಗೆ ನಾವು 4 ಡಿವಿಷನ್ಗಳಲ್ಲಿ ಎಲ್ಲ ಸದಸ್ಯರನ್ನ ಕರೆಸಿ ನಮ್ಮ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಇರತಕ್ಕಂಥ ಯೋಜನೆಗಳು ಎಷ್ಟಿದ್ದಾವೆ, ರಾಜ್ಯದ ಇತರೆ ಇಲಾಖೆಗಳಲ್ಲಿ ಎಷ್ಟು ಯೋಜನೆಗಳಿದ್ದಾವೆ, ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಯೋಜನೆಗಳಿದ್ದಾವೆ, ನಿಮ್ಮ ಅಧಿಕಾರ ಏನು, ಯಾವ ರೀತಿ ನೀವು ಕೆಲಸವನ್ನ ಅಲ್ಪಸಂಖ್ಯಾತಗಳಿಗೆ ಮಾಡಬಹುದು ಅಂತ ಹೇಳಿ ನಾವು ಒಂದು ರೆವಿನ್ಯೂ ಡಿವಿಷನ್ ಪ್ರಕಾರ ತಮ್ಮೆಲ್ಲರಿಗೂ ಕರೆಸಿ ಒಂದು ವಿಶೇಷವಾದಂತಹ ಒಂದು ಕಾನ್ಫರೆನ್ಸ್ ಅನ್ನ ಮಾಡಿ, ಆ ಕಾನ್ಫರೆನ್ಸ್ ಅಲ್ಲಿ ತಮಗೆಲ್ಲ ತಿಳುವಳಿಕೆ ಕೊಟ್ಟು ಆ ಯೋಜನೆಗಳ ಮಾಹಿತಿಯನ್ನು ಪ್ರಿಂಟ್ ಮಾಡಿಸಿ ಕೊಟ್ಟು ತಾವೆಲ್ಲರೂ ಕೂಡ ಈ ಒಂದು ಏನು ನಮ್ಮ SSLC ರಿಸಲ್ಟ್ ಅಲ್ಲಿದೆ, ಇವತ್ತು ನಾವು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಭೆ ಮಾಡಿದಾಗ ನಮ್ಮಲ್ಲಿ ಎಲ್ಲ ಏನು ಸಮಾಜದಲ್ಲಿ ಇರ್ತಕ್ಕಂಥದ್ರಲ್ಲಿ
ಕೆಲವೇ ಮಾತ್ರ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಆಫೀಸಲ್ಲಿ ಇರ್ತಕ್ಕಂಥ ಅಂಗನವಾಡಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಹಾಜರಾಗಿಲ್ಲ. 2 ಉರ್ದು ಸ್ಕೂಲ್ ಇದಾವೆ ಇದರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು. ಒಂದು ಅರಸೀಕೆರೆಯಲ್ಲಿ ಒಂದಿದೆ, ಒಂದು ಹಾಸನದಲ್ಲಿದೆ. ಅವ್ರದ್ದು ಕೂಡ ರಿಸಲ್ಟ್ ಏನಿದೆ ಶೋಚನೀಯವಾದಂತಹ ಇದರಲ್ಲಿದೆ. ಅದನ್ನು ನೋಡಿದ್ದು ನಾವು ಈ ಒಂದು ಶೈಕ್ಷಣಿಕವಾಗಿ ನಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಮಕ್ಕಳಿಗೆ 70% ನಾವು ಎಜುಕೇಶನ್ ಕೊಡದೇ ಇದ್ರೆ ನಮ್ಮ ದೇಶದ ಅಭಿವೃದ್ಧಿನೂ ಆಗಲ್ಲ, ನಮ್ಮ ರಾಜ್ಯದ ಅಭಿವೃದ್ಧಿನೂ ಆಗಲ್ಲ. ಯಾವ ರೀತಿ ನೆರೆ ರಾಜ್ಯದಲ್ಲಿ ಕೇರಳದಲ್ಲಿ ಅವರು 97% ಸಾಧನೆ ಮಾಡಿದ್ದಾರೆ, 70% ಲಿಟ್ರಸಿ ಯಾವ ರೀತಿ ಆಗಿದೆ. ನಾವು ಇದಕ್ಕೆ ಆ ರೀತಿ ಪ್ರಯತ್ನ ಪಡುವಂತಹ ಒಂದು ಮಹತ್ತರವಾದಂತಹ ಕಾರ್ಯ ನಮ್ಮ ಮುಂದೆ ಇದೆ. ಇದು ನಾವೆಲ್ಲರೂ ಸೇರಿ ಇದು ಶ್ರಮಿಸಿ ಮಾಡಬೇಕು ಅಂತ ಹೇಳಿ ಇವತ್ತು ದಿವಸ ನಾವು ಇಡೀ ರಾಜ್ಯವನ್ನು ತಿರುಗಿ ಪ್ರತಿ ಜಿಲ್ಲೆಯಲ್ಲಿ ಈ ರೀತಿ ಒಂದು ಸಭೆಗಳನ್ನು ಮಾಡಿ ನಾವು ಮಾಡ್ತಾ ಇದ್ವಿ. ಇದರಲ್ಲಿ ತಮಗೆ ತಾವೆಲ್ಲರಿಗೂ ಕರೆಸಿ ಇದು ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಕೂಡ ಹೇಳ್ಬೋದು, ಮತ್ತು ತಾವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡು ಈ ಒಂದು ಮಹತ್ತರವಾದ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಅಪೇಕ್ಷಿಸುತ್ತಾ ನನಗೆ ಮಾತು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೆ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಮೈ ಕ್ರಿಶ್ಚಿಯನ್ ಫ್ರೆಂಡ್ಸ್. ಇವತ್ತು ನಮಗೆ ಒಂದು ಅವಕಾಶ ಬಂದಿದೆ ನಮಗೆ ಮಾತಾಡಲಿಕ್ಕೆ, ಸೇರಲಿಕ್ಕೆ, ಇಲ್ಲಿ ನಿಮ್ಮ ಜಿಲ್ಲೆ ಬಗ್ಗೆ ಚರ್ಚೆ ಮಾಡಿ. ನಾವು ಕಮಿಷನಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೂರ್ ಮಾಡಿ ಡಿಸ್ಟ್ರಿಕ್ಟ್ಸ್ನಲ್ಲಿ DC ಆಫೀಸ್ನಲ್ಲಿ DC ಜೊತೆಯಲ್ಲಿ CO, ಜಿಲ್ಲಾ ಪಂಚಾಯತ್, SP, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್, DTPI, ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ 28 ಡಿಪಾರ್ಟ್ಮೆಂಟ್ ಈ ಜಿಲ್ಲಾ ಅಧಿಕಾರಿ ಯಾರಿರ್ತಾರೆ ಜಿಲ್ಲಾದಲ್ಲಿ ಅವ್ರಿಗೆಲ್ಲ ಕರೆಸಿ ಮೈನಾರಿಟೀಸ್ಗೆ ಏನೇನು ಅವಕಾಶ ಇದೆ ಅದು ಎಲ್ಲ ತಲುಪ್ತಾ ಇದೆ ಇಲ್ಲ, ಎಜುಕೇಷನ್ನಲ್ಲಿ, ಎಂಪ್ಲಾಯ್ಮೆಂಟ್ನಲ್ಲಿ, ಬ್ಯಾಂಕ್ಸ್ ಕ್ರೆಡಿಟ್ನಲ್ಲಿ, ಹಾಸ್ಟೆಲ್ಸ್ನಲ್ಲಿ ಬೇರೆ ಬೇರೆ ಸೌಲಭ್ಯಗಳನ್ನು ನಾವು ಈ ಪ್ರಾಜೆಕ್ಟ್ ಸಿಟಿಸನ್ಸ್ಗೆ ನಮ್ಮ ಸ್ಟೇಟ್ನಲ್ಲಿ ಸೆಂಟ್ರಲ್ದು ಸ್ಟೇಟ್ ಏನೇನು ಸ್ಕೀಮ್ಸ್ ಇದೆ, ಬೆನಿಫಿಟ್ಸ್ ಇದೆ, ನಾವು ಈ ದೇಶದ್ದು ನಾವು ಈ ಸ್ಟೇಟ್ದು ಪ್ರಜೆಗಳು ಸಿಟಿಸನ್ಸ್ ನಾವು ಈ ಸ್ಟೇಟ್ದು ಆಗಲಿ ಸೆಂಟ್ರಲ್ದು ಆಗಲಿ ಏನು ಬಡ್ಜೆಟ್ ಇದೆ ಈ ಬಡ್ಜೆಟ್ನಲ್ಲಿ ನಮ್ಮದು ಎಲ್ಲರದ್ದು ಭಾಗ್ಯ ಇದೆ. ಯಾವ ಕಾಂಟ್ರಿಬ್ಯೂಟ್ हम सब का हिस्सा है इसमें, हम सब टैक्स भरते हैं. एक टैक्स की 2 किस्में होती हैं, एक डायरेक्ट होता है जिसे इनकम टैक्स कहते हैं, एक इनडायरेक्ट होता है जो आपको मालूम नहीं होता है कि वो टैक्स है. हम बिस्किट खा रहे हैं, इस बिस्किट के ऊपर भी, ये चाय के ऊपर भी हम ये इसकी कीमत अगर 50 पैसे है, 1 रुपया है, तो हम लोग इसके ऊपर 65 पैसे टैक्स दे रहे हैं गवर्नमेंट. इसकी कीमत ज़्यादा से ज़्यादा 25-30 पैसे होगी 1 रुपये में. हम 60-65% जो है हम 1 रुपया दे रहे हैं, मगर इसमें हमको पता नहीं कि हम टैक्स दे रहे हैं, मगर इसके अंदर टैक्स लगता है 65%. अगर हम 1000 रुपये खर्च करते हैं खाने पे, पीने पे, चलने पे, फिरने पे, सब के लिए भी, उसके ऊपर भी हम टैक्स भरते हैं. तो उसके हम लोग डायरेक्ट नहीं कहते, इनडायरेक्ट टैक्सेस कहते हैं. तो हम सब लोग, भिखारी भी टैक्स भर रहा है क्योंकि उसको भी अपना भेंट भरने के लिए कुछ ना कुछ खरीदना पड़ता है. जब वो खरीदता है तो वो भी टैक्स भर रहा है. हर आदमी टैक्स भरता है. तो ये हमारा समाज का पैसा बजट में जाकर वही बजट हमारे लिए खर्च होता है. हमारी तालीम पर, सेहत पर, ನಮ್ಮ ಎಜುಕೇಷನ್ ಮೇಲೆ, ಹೆಲ್ತ್ ಮೇಲೆ, ಸಿವಿಕ್ ಕಮ್ಯುನಿಟೀಸ್ ಮೇಲೆ, ಎಲ್ಲ ಫೆಸಿಲಿಟೀಸ್ ಮೇಲೆ ಏನು ಸರ್ಕಾರ ಕೊಡ್ತಾ ಇಲ್ಲ, ನಮ್ಮದೇ ಹಣ ನಮಗೆ ವಾಪಸ್ ಮಾಡ್ತಾ ಇದ್ದಾರೆ. ರೋಡ್ ಹಾಕಿದಿರೋದು ನಮ್ಮದೇ ಹಣ, ಹೆಲ್ತ್ನಲ್ಲಿ ಹಾಸ್ಪಿಟಲ್ ಕಟ್ಟಿದಿರೋದು ನಮ್ಮದು, ನಾವು ಕೊಟ್ಟಿರೋದು, ಜನ ಕೊಟ್ಟಿರೋದು, ಪಬ್ಲಿಕ್ ಕೊಟ್ಟಿರೋದು ಹಣ, ನಮ್ಮದು ಹಣ ನಮ್ಮ ಮೇಲೆ ಖರ್ಚು ಮಾಡ್ತಿದ್ದಾರೆ. ಏನು ಉಪಕಾರ ಮಾಡ್ತಾ ಇಲ್ಲ ಯಾರು. ಇಟ್ಸ್ ಅವರ್ ರೈಟ್ ಟು ಟೇಕ್ ಇಟ್. ಅದು ನಮ್ದು ಹಕ್ಕು ಇದೆ ತಗೊಳ್ಳೋದು. ನಮ್ಮದು ಹಣ ಬಜೆಟಲ್ಲಿ ಇರೋದು. ಸೊ ಇದು
ಇದೆ ಇಲ್ಲ. ಅದರಲ್ಲಿ ವಿಶೇಷವಾಗಿ ಮೈನಾರಿಟೀಸ್ಗೆ, ಅದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೈನಾರಿಟೀಸ್ ಯಾರು ಅಂತ, ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ಮೈನಾರಿಟೀಸ್ಗೆ ಇದು ಸಿಗ್ತಾ ಇದೆ ಇಲ್ಲ ಅಂತ ಹೇಳಿ ನಮ್ಮ ಕಮಿಷನ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಇದು ತಿಳ್ಕೊಳ್ಳಿಕ್ಕೆ. ಅದಕ್ಕೆ ನಾವು ಡಿಸ್ಟ್ರಿಕ್ಟ್ಗೆ ಟೂರ್ ಮಾಡಿ ನಾವು ಇದು ತಿಳ್ಕೊಳ್ತೀವಿ. ಜೊತೆಯಲ್ಲಿ ನಾವು ಎಲ್ಲಿ ಕೊರತೆ ಇದೆ ಆ ಡಿಪಾರ್ಟ್ಮೆಂಟ್ ಹೆಡ್ ಯಾರಿರ್ತಾರೆ ಸ್ಟೇಟ್ನಲ್ಲಿ ಅವ್ರಿಗೆ ನಮ್ಮ ಆಫೀಸ್ಗೆ ಕರೆಸಿ ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ತಿಳ್ಕೊಂಡು ಏನಾರ ಇಶ್ಯೂಸ್ ಇದ್ರೆ, ಪ್ರಾಬ್ಲಮ್ಸ್ ಇದ್ರೆ, ಸರಿಯಾಗಿ ರೀತಿಯಲ್ಲಿ ಆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆಗ್ತಾ ಇದ್ದರೆ ನಾವು ಅವ್ರಿಗೆ ಡೈರೆಕ್ಷನ್ ಕೊಟ್ಬಿಟ್ಟು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕಳಿಸಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ, ಬೇಕಾದಷ್ಟು ವಿಷಯಗಳು ನಾವು ಚರ್ಚೆ ಮಾಡೋದಿದೆ. बहुत इश्यूज है हमारे पास. हम लोग सब इश्यूज पे डिस्कस करने की बजाय जिसका कोई फायदा नहीं होता, हम लोग स्पेसिफिक तौर पर, मैं भी आपके इंट्रोडक्शन पता चला कि आधे से ज़्यादा लोग यहाँ पे सोशल वर्कर हैं. सोशल वर्कर यानी सामाजिक खिदमत करने वाले, ये हमारी दीन का सबसे अहम पहलू है. हर दीन का, चाहे वो क्रिश्चियन हो, बुद्ध हो, जैन हो, सबके मजहब में इसे प्राइमरी टास्क, यही काम है हमारे साल्वेशन के लिए, नजात के लिए. यही दीन है. सोशल वर्क को अगर हम समझते हैं इंसानी खिदमत, इंसानों की खिदमत करना ही सोशल वर्क कहलाता है. इंसानी खिदमत क्यों करें ये हमें आपको बताने की ज़रूरत नहीं है, मगर किस तरह से हो. हमारे पास आज़ादी से पहले के हालात को हम छोड़ देंगे. इंडिपेंडेंस 1947 हिंदुस्तान हमारा आज़ाद हुआ, अब से लेकर आज तक मुसलमानों की तालीमी हालत गिरती जा रही है, समाजी हालत गिरती जा रही है, इक्तिसादी इकोनॉमिक हालत गिरती जा रही है. हमारे बिजनेसेस खत्म हो रहे हैं, हमें नौकरियां नहीं मिलती, अनएम्प्लॉयमेंट है, गुर्बत है, जहालत है, हम लोग झोपड़पट्टियों में चले गए हैं. बहुत से इश्यूज हैं. तरक्की नहीं, तनज़्ज़ुल की तरफ हम लोग रवा हैं, गिरते चले जा रहे हैं. इसकी वजह क्या है? इसकी वजह सिर्फ एक ही है. हर मैदान में तरक्की करना है तो हमें हमारे हर बच्चा बच्ची को तालीम देनी पड़ेगी, अच्छी तालीम देनी पड़ेगी, क्वालिटी एजुकेशन. अच्छी तालीम जब तक हर बच्चा, हर बच्ची, एवरी चाइल्ड, बॉय और गर्ल, they should get the best of the education first. Unless we achieve 100% education, not illiteracy, I'm not talking about literacy. ಲಿಟ್ರಸಿ ಇಲ್ಲ, ಸುಮ್ಮನೆ ಓದೋದು ಬರೋದು ಕೂತಿದ್ರೆ ಸಾಕಂತ ಇಲ್ಲ. ಒಳ್ಳೆ ಕ್ವಾಲಿಟಿ ಎಜುಕೇಷನ್ ತಗೋಬೇಕು. ಅಟ್ಲೀಸ್ಟ್ ಮಿನಿಮಮ್ 12th ತನಕ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ PUC ಅಂತ ಹೇಳ್ತೀವಿ, PUC ತನಕ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಎಜುಕೇಷನ್ ತಗೋಬೇಕು, ಕ್ವಾಲಿಟಿ ಎಜುಕೇಷನ್ ತಗೋಬೇಕು. ಅದು ಆದಮೇಲೆ ಅವರು ಮುಂದೆ ಹೋಗ್ತಾರೆ. ಇದು ನಾವು ಮಾಡಲಿದ್ರೆ ನಮ್ಮ ಸೊಸೈಟಿ, ನಮ್ಮ ಸಮಾಜ, ಈ ರಾಜ್ಯ, ಈ ರಾಷ್ಟ್ರ ಯಾವುದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೈನಾರಿಟೀಸ್ ಆಲ್ಮೋಸ್ಟ್ ನಾವು 20% ಇದ್ದೀವಿ ನಮ್ಮ ದೇಶದಲ್ಲಿ, 20% ಮೈನಾರಿಟೀಸ್ ಇದ್ದೀವಿ. ಮುಸ್ಲಿಮ್ಸ್ ಅದರಲ್ಲಿ 15% ಇದ್ದಾರೆ ನಮ್ಮ ದೇಶದಲ್ಲಿ. ಸೆನ್ಸಸ್ ನಾನು ಹೇಳ್ತಾ ಇರೋದು ಫಿಗರ್ಸ್ ನಿಮಗೆ 2011 ಸೆನ್ಸಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಸೆನ್ಸಸ್ ಆಗಿಲ್ಲ, ಈಗ ನೆಕ್ಸ್ಟ್ ಇಯರ್ ಅನ್ನು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಅದು ಮಾಡಿದರೆ ರಿವೈಸ್ಡ್ ಫಿಗರ್ಸ್ ಬರುತ್ತೆ. 2011 ಸೆನ್ಸಸ್ ಪ್ರಕಾರ ಎಜುಕೇಷನ್ನಲ್ಲಿ ಬೇರೆ ಬೇರೆ ಕಮ್ಯುನಿಟೀಸ್ ಇದೆ. ಮೋಸ್ಟ್ ಬ್ಯಾಕ್ವರ್ಡ್ ಎಜುಕೇಷನಲ್ಲಿ ಮುಸ್ಲಿಮ್ಸ್, लिटरेट ಅಂದರೆ पढ़े लिखे लोग, इलिटरेट जिनको कुछ पढ़ना नहीं आता, लिखना नहीं आता, आँख है, अंधे हैं, कान है, बहरे हैं, जुबान है, गूंगे हैं, कुछ नहीं आता, जुबान भी नहीं आती, कुछ पढ़ भी नहीं सकते, कुछ वो लोग समझ भी नहीं सकते. अनपढ़, इलिटरेट मुसलमानों की तादाद इस मुल्क में, हिंदुस्तान में सेंसस का डाटा, इंफॉर्मेशन नोट करके आप जाके देखिए,
43.76% मुसलमानों में इलिटरेट है, अनपढ़ है, गंवार। आधी कौम ऑलमोस्ट, ऐसी कौम जिसके आधी अवाम, जैसे अगर हम लोग 20 करोड़ 25 करोड़ कितने करोड़ की बताते हैं, आधे उसमें से अनपढ़ है, तो कैसे तरक्की करेंगे? झोपड़पट्टियों में, गलियों में हमारे बच्चे बच्चियां, बीड़ी बनाने वाले, छोटे मोटे काम करने वाले, चाइल्ड लेबर, कुछ नहीं आता। अपना पेट भरने के लिए, माँ बाप का पेट भरने के लिए कचरा चुनते हैं, कचरा बोलने वाले। असम से आकर कॉलोनी बसाकर पूरे मुल्क में लोग झोपड़पट्टी में रहकर कचरा चुनने का काम करते हैं। उनकी जिंदगी बस एक वक्त या 2 वक्त की रोटी के लिए, पेट भरने के लिए। ये हमारी कौम ऐसी हो गई। क्यों? पढ़ते नहीं, इल्म की तरफ हमारी तवज्जो नहीं। हम लोग सब काम करते हैं, सोशल वर्क बोल के हर काम कर लेंगे। हमारी आसपास के पड़ोस के बच्चों को ले जाके स्कूल में दाखिल कराना, उनको पढ़ाने का निजाम, जेब से पैसा खर्चे की जरूरत नहीं। उन बच्चों को ले जाके स्कूलों में दाखिल करना, फॉलो करना, ड्रॉप आउट नहीं होने देना, हर बच्चा पढ़ लेना, इतना भी हम काम नहीं कर सके आज तक। बड़ी बड़ी हम लोग बातें कर लेते हैं, मगर अपने पड़ोस के, अगर आप खुद जाके अपने मोहल्ले का सर्वे करा के देख लीजिए, आपके शहर का, आपकी बस्तियों का, आपके पेंशन मोहल्ले का, आपके कौन से यहाँ पे स्लम्स हैं, उस मोहल्ले का जाकर आप सर्वे करा लो। आप एक बार, कितने बच्चे उसमें अनपढ़ हैं, स्कूल को नहीं जा रहे हैं, एज वाइज 3 साल से लेकर 21 साल तक के बच्चे जिनकी स्कूल कॉलेज जाने की उम्र होती है, उसमें से कितने बच्चे एक्चुअली जा रहे हैं? अभी हमारे मुजीबुल्लाह ज़फ़ारी साहब, उन्होंने पूरा डाटा कलेक्ट किया SLC का। हमारे पास 2B यानी मुसलमानों के बच्चे ऑलमोस्ट 44% रिजल्ट है 10th स्टैंडर्ड का। अब वो 40% फेल होकर है, 56% पास है, 50% पास हुए हैं। पास होने का मतलब सब लाकर 97, 98, 99, 100 मार्क्स लाकर पास नहीं हुए। उसमें से 35 वाले भी हैं, 36 वाले भी हैं, 37% वाले भी हैं, 40 भी हैं, 42 भी हैं। सिर्फ कुछ बच्चे थोड़ा सा अच्छे मार्क्स लाकर, बाकी सब बेकार। उन्हें कोई सीट नहीं मिलती, किसी कॉलेज में सीट नहीं मिलती, किसी पॉलिटेक्निक में सीट नहीं मिलती, कोई और कोर्स नहीं कर सकते। जो पास हो गए उनकी, जो फेल हो गए तो गए आधे से ज्यादा। हमारा क्या रोल है? अभी मैं DDP से सवाल कर रहा था, कितने बच्चे हैं हमारे पास, कितने बच्चे स्कूल में थे, 8वीं में कितने थे, 9वीं में कितने थे, 10वीं में कितने थे, कितने बच्चे एग्जाम को बैठे, बाकी के क्यों नहीं बैठे? अभी बता रहा था कि कितने % बच्चे फेल हुए हैं। अब उसमें से उनका अब तीसरा एग्जाम, सप्लीमेंट्री एग्जाम में उनको और मौका दिया जा रहा है। फेल हो गए तो अब एक बार एग्जाम 26 को एक हुआ, फिर परसों एक हुआ, अब एक और होने वाला है। कितने बच्चे फेल होने वाले आकर बैठे, वापस बच्चे नहीं आ रहे फेल होने वाले, फिर पास होने के लिए नहीं आ रहे। उनके लिए कोचिंग का इंतजाम करें, ना कोचिंग को आ रहे हैं ना एग्जाम को बैठ रहे हैं। यानी वो फिर सेकेंड अटेम्प्ट, थर्ड अटेम्प्ट में भी बैठकर एग्जाम को पास होना नहीं चाहते, इसलिए कि उनके अंदर वो इस्तिताअत नहीं है, वो क्वालिटी नहीं है। उनको मालूम है बैठे तो कोई फायदा नहीं होता। ये हालत क्यों है? मैं आपके हासिल की बात कर रहा हूं। कौन जिम्मेदार है इसके? हम, आप सब इसके जिम्मेदार हैं। हमको चाहिए था कि हम अपने शहर का कम अज कम, अपने मोहल्ले का कम अज कम, अपने हर बच्चे का निजाम कराएं, उनको तालीम में ले जाएं। हमारे पास गरीबों के लिए आंगनबाड़ी है, हमारे पास 2500 आंगनबाड़ी है हिस्सा में। 2500 में एक आंगनबाड़ी में 2 वर्कर्स को रखा गया है बच्चों की देखभाल के लिए। वहाँ पढ़ाते नहीं मगर उनको देखभाल करते हैं, गरीबों के बच्चे के लिए खाना खिलाते हैं, न्यूट्रिशन फूड देते हैं, खर्च होता है बच्चों पे। वहाँ पे जो गरीब मोहल्लों के अंदर जो झोपड़पट्टियों में रहते हैं, गरीब जिनको जरूरत है, एक खातून अगर कोई हामिला है, प्रेग्नेंट है, तो उसको पूरे प्रेग्नेंट के पीरियड में उसको फ्री खाना दिया जाता है, दिन में एक वक्त का न्यूट्रिशियस फूड देने का गवर्नमेंट इंतजाम करती है। जो आकर नहीं ले आ सकते तो उनके घरों तक भी पहुंचाया जाता है खाने का, वार्म, गर्म, हॉट फूड, न्यूट्रिशियस फूड।
जब माँ बन जाती है तो जब तक माँ बच्चे को दूध पिलाती रहती है उसको उसका कभी खर्च दिया जाता है, डिलीवरी का खर्च दिया जाता है, बच्चे की दूध का खर्च दिया जाता है, उसके बाद जब खाने की ताकत आ जाती है उसके अंदर तो खाने के लिए भी उसको कुछ न्यूट्रिशियस फूड के बच्चे को दिया जाता है, उसके लिए इंजेक्शंस, उसके लिए दवाई वगैरह तमाम चीज़ों का निज़ाम उस आंगनवाड़ी में होता है, उसकी जिम्मेदारी है, उसके पास पूरे मोहल्ले का सर्वे रिपोर्ट होता है। अब हम जब वहाँ जाकर देखते हैं, हम लोग 2 दिन पहले चिकमगलूर में थे, वहाँ एक स्लम में गए हम लोग, झोपड़पट्टी में, उसका नाम तमिल कॉलोनी है। वहाँ जाकर जैसे हम पेंशन बोल रहे हैं, वहाँ पे एक तमिल कॉलोनी है, मतलब मुसलमानों की आबादी ज़्यादा है। वहाँ जाकर वो आंगनवाड़ी में देखे हम तो एक 7500 की आबादी की स्लम है, और उनके हिसाब से जो उन्होंने सर्वे करे उसमें 50 पर 9 बच्चे हैं रिकॉर्ड के मुताबिक। अब हम जाकर उस दिन देखें तो वहां पे 5 बच्चे, उस आंगनवाड़ी में 5 बच्चे हैं। मेरे हिसाब से अंदाजन भी वहां पे करीबन 200-300 बच्चे होने चाहिए, 1 से 3 साल तक के बच्चे, क्योंकि हमारे लोगों को उसके ऊपर भी तवज्जो नहीं है, ना वहाँ मोहल्ले वालों को कोई फिक्र है, ना वहाँ के सोशल वर्कर को कोई फिक्र है, ना वहाँ की तालीम याफ्ता लोगों को फिक्र है, किसी तबके को फिक्र नहीं है। सब अपने अपने मस्त है, अपने अपने काम में खुश है, अपने अपने कारोबार में खुश है। हमारे बच्चों की जब तक आप फिक्र नहीं करेंगे, ये मुल्क, ये कौम तरक्की नहीं करेगी, बर्बाद हो जाएगी। प्लीज पे अटेंशन, एजुकेशन पे फोकस करो। अपने अपने मोहल्लों में, तुम्हारे मोहल्लों में गरीब बच्चे हैं जो पढ़े, जो जरा खाते पीते लोग हैं, आप जैसे हमारे जैसे अपने बच्चों को कॉन्वेंट भेज देती, अच्छी प्राइवेट स्कूल भेज लेती, फीस देने की ताकत है हमारे पास। हजारों बच्चे जो गरीब हैं वो वहां जा नहीं सकते, फीस भर नहीं सकते, तो उनके लिए आप आंगनवाड़ी को भेजें। आंगनवाड़ी में पढ़ने के 3 साल के हो गए तो वहां से उनको ले जाकर आप एक नर्सरी स्कूल में डालें, गवर्नमेंट की नर्सरी से पास हो गए, उनको सीधा वहां से प्राइमरी स्कूल को लेकर जा रहे, प्राइमरी स्कूल से बंद हो जा रहे उर्दू स्कूल अभी गवर्नमेंट के, क्यों? बच्चे नहीं है, पेरेंट बच्चों को नहीं भेज रहे, वहां स्कूल बंद हो जा रहा है। आज मीटिंग में वो एजुकेशन डिपार्टमेंट के अफसर्स थे, सब बता रहे थे साहब हमारे स्कूल बंद हो जा रहे हैं, बच्चों को पेरेंट बच्चों को कितना हम जाकर उनको घर घर जाके बोले थे कि बच्चों को भेजते नहीं। अच्छा, गवर्नमेंट स्कूल में नहीं पढ़ा रहे, छोड़ दे। हमारे पास नर्सरी के बाद प्राइमरी स्कूल के बाद आजाद स्कूल्स हैं। ಇದರಲ್ಲಿ ಹಾಸನಲ್ಲಿ ಎಷ್ಟು ಆಜಾದ್ ಸ್ಕೂಲ್ಸ್ ಇದೆ ಮಾ? मौलाना आजाद स्कूल्स, 5 आजाद स्कूल्स हैं। रेसिडेंशियल स्कूल्स है फ्री, ये तमाम स्कूल जो है आजाद स्कूल्स फ्री, मौलाना आजाद स्कूल फ्री, मुरारजी देसाई रेसिडेंशियल स्कूल्स फ्री। फ्री का मतलब 6वीं से बच्चा रेसिडेंशियल स्कूल को जाता है, एडमिशन करा दिए तो 12वीं तक फ्री पढ़ के निकलता है, 1 रुपया खर्च करने की जरूरत नहीं। खाना पीना रहना यूनिफॉर्म सब उसका स्कूल की तरफ से होता है, रेसिडेंशियल होगी। एपीजे अब्दुल कलाम सीबीएसई स्कूल ಹಾಸನ್ में है, ಇಲ್ಲಿ ಹಾಸನಲ್ಲಿ ಒಂದು ಸ್ಕೂಲ್ ಇದೆ, ಎಪಿಜೆ ಅಬ್ದುಲ್ ಕಲಾಂ, ಇಲ್ಲಿ ಲೊಕೇಶನ್ ಅಲ್ಲಿ। ಇದು ಯಾರನ್ನ ನೋಡಿದಾರ, ಇಲ್ಲಿ ಯಾರು ನೋಡಿದವರು, ಹೋಗಿ ನೋಡಿ ಎಕ್ಸಾಮಿನ್ ಮಾಡಿದವರು ಕೈ ಎತ್ತಿ ನೋಡೋಣ, ತಾವು ನೋಡ್ತೀರಿ ಒಬ್ರು। ಓಕೆ, ಹೇಗೆ ಇದೆ ಸ್ವಲ್ಪ ಹೇಳಿ, ಅದರ ಬಗ್ಗೆ ತಾವು ನೋಡಿದ್ರೆ ಹೇಗೆ ಅನ್ನಿಸ್ತು ನಮಗೆ? कैसे आपको एक्सपीरियंस लगा उस स्कूल में जाकर देखने के बाद? स्कूल जाकर देखने के बाद में माशाल्लाह बेहतर अंदाज में है, बच्चों की भी एडमिशन्स हुए। ये बार भी मैं मेरे तरफ से 8 बच्चों का एडमिशन किया माशाल्लाह, और एडमिनिस्ट्रेटर वहाँ का खाना पानी हर एक की मैनेजमेंट बहुत बेहतर है। मैं ऑलरेडी ह्यूमन राइट्स स्टेट प्रेसिडेंट होने की वजह से जब माइनॉरिटी हॉस्टल्स ये हमारा वाला आज़ाद स्कूल सेशन में अटेंड करते रहे। और कौन एपीजे अब्दुल कलाम आजाद स्कूल देखे? ಮಣ್ಣು ಮಗನ ಇದ್ದ ಅಲ್ಲಿ ನಮ್ಮ ಮಣ್ಣು ಮಗನ ಇದ್ದ ಹೌದಾ? ಸ್ಕೂಲಲ್ಲಿ ಮಣ್ಣು ಮಗನ ಸೇರಿಸಿದ್ದೆ, SSLC ನಾನು ಓದಿದ್ದಾರೆ, ತುಂಬಾ ಚೆನ್ನಾಗಿ ಊಟ ಚೆನ್ನಾಗಿದೆ, ಮತ್ತೆ
ಮಲಗಲಿಕ್ಕೆ ಚೆನ್ನಾಗಿದೆ. ರೂಮ್ಗಳು ಮಾಡಿದ್ದಾರೆ. ಒಂದೊಂದು 20 ಮಕ್ಕಳು 10 ಮಕ್ಕಳು ಆ ಥರ ಮಲಗಲಿಕ್ಕೆ ಬೆಡ್ಗಳು ಚೆನ್ನಾಗಿದೆ. ಆಮೇಲೆ ಕುಡಿಲಿಕ್ಕೆ ನೀರು ಚೆನ್ನಾಗಿದೆ, ತಿನ್ನಲಿಕ್ಕೆ ಫುಡ್ ಚೆನ್ನಾಗಿದೆ. ಎಜುಕೇಶನ್ ಹೇಗಿದೆ? ಎಜುಕೇಶನ್ ಚೆನ್ನಾಗಿದೆ. ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಕ್ವಾಲಿಫೈಡ್ ಟೀಚರ್ಸ್ಗಳಿದ್ದಾರೆ, ತುಂಬಾ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಎಲ್ಲಾ ತರದ ಆಟಗಳು ಇದಿದೆ, ಸ್ಪೋರ್ಟ್ಸ್ ಇದಿದೆ, ತುಂಬಾ ಚೆನ್ನಾಗಿದೆ ಸರ್. ಮಕ್ಕಳನ್ನ ನಾವು ಆರಾಮಾಗಿ ಸೇರ್ಬೋದು. ಮುಸ್ಲಿಮ್ಸ್ ಅಲ್ಲಿ ಯಾಕೆ ಹಿಂದೆ ಆಗ್ತಾ ಇರೋದು ಗೊತ್ತಿಲ್ಲ ಸರ್. ತುಂಬಾ ಕಡಿಮೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಇದು APJ ಅಬ್ದುಲ್ ಕಲಾಂ ಸ್ಕೂಲ್ ಇದು CBSE ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್ ಸ್ಕೂಲ್ಸ್. ಸ್ಟೇಟ್ ಬೋರ್ಡ್ ಇಲ್ಲ, ಸೆಂಟ್ರಲ್ ಸಿಲೆಬಸ್ ಇದೆ ಅಲ್ಲಿ. इंग्लिश मीडियम में इंग्लिश मीडियम में सेंट्रल सिलेबस की स्कूल, बेहतरीन स्कूल, हर लिहाज से वहाँ पे अच्छी है. वहाँ पे PUC में भी आप लोगों को नीट इंटीग्रेटेड क्लासेस चलती, वहाँ पे नीट की तरह भी वहाँ स्कूल में हो जाए, अलग से कोचिंग लेने की जरूरत नहीं पड़ती. इतने फैसिलिटीज, खेल के मैदान, खेलने की चीज, कंप्यूटर, IT, तमाम चीजें बच्चों के लिए है. गरीब बच्चों के लिए फ्री. अब आप बच्चों को भेजें तो तालीम हासिल करेंगे, माँ बाप को बताएंगे तो तालीम हासिल करेंगे. हम लोग सिर्फ कंप्लेंट करते रहेंगे, शिकायतों में अंबार लगा देंगे. ಇದು ಇಲ್ಲ, ನಮಗೆ ಇದು ಕೊಟ್ಟಿಲ್ಲ, ನಮಗೆ ಅದು ಕೊಟ್ಟಿಲ್ಲ, ಬರೇ ನಮಗೆ ಮೆಂಬರ್ಶಿಪ್ ಬೇಕು. ಯಾವುದು ಈ ಕಮಿಟಿ ಮೆಂಬರ್ಶಿಪ್ ತೊಂದರೆ ಇದೆ. ಮಸೀದಿನಲ್ಲಿ ಕಮಿಟಿನಲ್ಲಿ ಬೇಕು, ಯಾವುದನ್ನ ಮಸೀದಿ ಖಬರಸ್ಥಾನ ಯಾವುದೊಂದು ಕಮಿಟಿನಲ್ಲಿ ನಮಗೆ ಮೆಂಬರ್ಶಿಪ್ ಬೇಕು. ಮಕ್ಕಳಿಗೆ ಓದೋದು ಯಾರು ಚಿಂತೆ ಮಾಡೋದು? ಅವ್ರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನಕ್ಕೆ ಅನುಕೂಲ ಆಗಲ್ಲ. ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ, ಸಾಮಾನ್ಯ ಜನಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಓದಿಸಿ, ಚೆನ್ನಾಗಿ ಓದಿಸಿ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ತಗೊಳ್ಳಿ. ಒಂದು ಸ್ಕೂಲಲ್ಲಿ ಅದು ಎಷ್ಟು ಮಕ್ಕಳಿಗೆ ತಗೋಬಹುದು ಅಷ್ಟು ಮಕ್ಕಳು ಫಿಲ್ ಆದರೆ ನೀವು ಜಾಸ್ತಿ ಕೇಳಿ ಇನ್ನೂ ಜಾಸ್ತಿ ಸ್ಕೂಲ್ ಓಪನ್ ಮಾಡಬಹುದು. ಕ್ವಾಲಿಟಿ ಇದು ಇರೋದು ಸ್ಕೂಲ್ಸ್ನಲ್ಲಿ ಇದು ಕೊಟ್ಟಿಲ್ಲ ಅಂದರೆ, ಅಟೆಂಡೆನ್ಸ್ ಕೊಟ್ಟಿಲ್ಲ ಮತ್ತೆ ಅಡ್ಮಿಷನ್ ಆಗಿಲ್ಲ ಅಂತ ಹೇಳಿದ್ರೆ, ಈಗ ನಾವು 5 ಸ್ಕೂಲ್ ಇದೆ ಇಲ್ಲಿ. ಯಾವುದು? ಮೌಲಾನಾ ಆಜಾದ್ ಸ್ಕೂಲ್. ಸ್ಟ್ರೆಂತ್ ಎಷ್ಟಿದೆ ಅದರಲ್ಲಿ? ಎಲ್ಲ 50% स्ट्रेंथ ಇಲ್ಲ. बच्चों का एडमिशन ही नहीं हो रहा वहाँ पे स्कूलों में. मौलाना आजाद स्कूल गवर्नमेंट से अच्छी क्वालिटी बनाकर पैसे करोड़ों रुपए खर्च कर रही है, बिल्डिंगें बनाकर, सहूलतें देकर हमारे बच्चे पढ़ेंगे. माइनॉरिटीज के बच्चे नहीं हैं. बच्चे आएंगे, पढ़ेंगे, एडमिशन लेंगे. तो अभी हमारा काम यही है, सोशल वर्क का मतलब यही है कि हम अपने अपने मोहल्ले, हासन कौन सा बड़ा है, कितनी आबादी है हासन की, डिस्ट्रिक्ट की, डिस्ट्रिक्ट में कितनी आबादी है हमारी, पूरी सबकी डिस्ट्रिक्ट की आबादी कितनी है, पॉपुलेशन कितनी? 18 to 20 लाख जी, 18 to 20 लाख. हाँ. माइनॉरिटीज कितने हैं? जैन, मुस्लिम, जैन, क्रिश्चियंस, बुद्धिस्ट, ಪಾರ್ಸೀಸ್, ಇದೆಲ್ಲ ಸೇರಿ ಅಲ್ಪಸಂಖ್ಯಾತಗಳ ಪಾಪ್ಯುಲೇಷನ್ ಎಷ್ಟಿರ್ಬೋದು? No, I'm talking about population. Population is around 3 lakhs. All categories. जी. Total 7 lakhs population है. Out of 18 lakhs, all Buddhists and Christians from Iraq है. 7 lakh district population. 2.5. More population is 18 lakhs. Let all Muslims and Christians Around 3 lakhs. 7 lakhs. अच्छा. It is अभी हमारे पास जो पॉपुलेशन है यहाँ पे माइनॉरिटीज का 9% है हमारे इस जिले में. कर्नाटका में भी सिर्फ 13% है और इस जिले में 9% है. सब मिला के 8.8% से ज़्यादा मुसलमानों की आबादी है. बाकी सब मिला के तो 9.5% होता है. बहरहाल तो उस हिसाब से हमारी आबादी यहाँ पर 17-18 लाख है. किसी साहब ने भी बताया. ಸೊ ನಮ್ಮಲ್ಲಿ 2011 ಸೆನ್ಸಸ್ ಪ್ರಕಾರ हाँ 18 ಲಕ್ಷ ಜನಸಂಖ್ಯೆ ಇದೆ. ಒಟ್ಟು 2400 ಹಳ್ಳಿ ಇದೆ. ಅದರಲ್ಲಿ 156 ಹಳ್ಳಿಗಳಲ್ಲಿ ಅಲ್ಪಸಂಖ್ಯಾತರು ಮಾತ್ರ ವಾಸವಾಗಿದ್ದಾರೆ. ಮತ್ತೆ ಎಲ್ಲ ಅಲ್ಪಸಂಖ್ಯಾತರನ್ನ ಸೇರಿಸಿದ್ರೆ 10% ನಮ್ಮ ಪಾಪ್ಯುಲೇಷನ್ ಇದೆ. ಅದರಲ್ಲಿ ವಿಶೇಷವಾಗಿ ಮುಸ್ಲಿಮರದು 8%. ಕಡಿಮೆ ಜನಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿದೆ. ಹೌದು. ಇದು 2011 ಸೆನ್ಸಸ್ ಪ್ರಕಾರ ಅದೇ ಇದು ಜನಸಂಖ್ಯೆ ಕರೆಕ್ಟ್. ನೀವು ಹೇಳಿದ್ದು ಕರೆಕ್ಟ್. ಇದು ನಮ್ಮದು 8% to 10% ಎಲ್ಲ ಸೇರಿ ಬರುತ್ತೆ.
ಅದರಲ್ಲಿ ನೀವು 18 lakhs ಅಂದರೆ 10% ಅಂದರೆ ಎಷ್ಟಾಗುತ್ತೆ? 1 ಲಕ್ಷ, ಹಿಂಗೆ ಆಲ್ಮೋಸ್ಟ್ 2 lakhs ಅಂತ ಹೇಳ್ಬೋದು. 2 lakhs ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ಬೋದು. ಇದರಲ್ಲಿ ಈ ಪಾಪ್ಯುಲೇಷನ್ನಲ್ಲಿ ನಮ್ಮಲ್ಲಿ ಮಕ್ಕಳು ಇರೋದು ಈ ಸ್ಕೂಲ್ ಗೋಯಿಂಗ್ ಏಜ್ ಒಂದು 3 to 6, 6 to 14 ಆ್ಯಂಡ್ ಅಪ್ ಟು ಪಿ ಯು ಸಿ ಹೋಗ್ಬೇಕಾದ್ರೆ 18 years ಆಗಬೇಕು. PUC ತನಕ ಬರಬೇಕಾಗುತ್ತೆ 18 to 19 years ಆಗಬೇಕು. 10th ಬರಬೇಕಾಗಿದ್ರೆ ಅವರು 6th ಸ್ಟ್ಯಾಂಡರ್ಡ್ಗೆ ಫಸ್ಟ್ ಆಗಿಬೇಕಾಗಿದ್ರೆ ಅವರು 15-16 ಇಯರ್ನಲ್ಲಿ ಅವರು 10th ಸ್ಟ್ಯಾಂಡರ್ಡ್ನಲ್ಲಿ ಇರ್ತಾರೆ. 15-16 ಇಯರ್ನಲ್ಲಿ ಈ ಏಜ್ ಗ್ರೂಪ್ನಲ್ಲಿ ಎಷ್ಟು ಮಕ್ಕಳು ಇರಬಹುದು ಮುಸ್ಲಿಮ್ಸ್ ಮೈನಾರಿಟೀಸ್? 10% ಅಂದರೆ ನಮ್ಮದು ಪಾಪ್ಯುಲೇಷನ್ ಟೋಟಲಿ 10 lakhs ಅಂತ ನೀವು ಅಪ್ರಾಕ್ಸಿಮೇಷನ್ ತಗೊಂಡ್ರೆ ಅಲ್ಲಿ 10 lakhs 10th ಇರೋದು ಮಕ್ಕಳು ಎಷ್ಟು ಇರಬೇಕು ಸರ್? ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಪಾಪ್ಯುಲೇಷನ್ನಲ್ಲಿ ಈಗ 1 to 10th ವರೆಗೆ ಬರೋದು ಬಹಳ ಕಡಿಮೆ. ಅಡ್ಮಿಷನ್ಸ್ ಈಗ 100 ಮಕ್ಕಳು 100 ಮಕ್ಕಳು ಅಡ್ಮಿಷನ್ಸ್ ತಗೊಂಡ್ರೆ ಅವರು ಪ್ರೈಮರಿ 7th ಬರುವವರೆಗೆ 60-70% ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ದ ರೀಸನ್ ಇಸ್ ನಮ್ಮ ವಾತಾವರಣ, ಮನೆಯಲ್ಲಿ ಆ ಥರದ ವಾತಾವರಣ ಇಲ್ಲ. ನಾವು ಬೇರೆ ಅವಶ್ಯಕತೆಗಳಿಗೆ ಹೆಚ್ಚು ಕೊಡ್ತಾ ಇದ್ದೇವೆ. ನಾವು ಸಮುದಾಯವಾಗಿ ಇದ್ರ ಬಗ್ಗೆ ಪ್ರಯತ್ನ ಮಾಡಿಲ್ಲ. SLC ವರೆಗೆ ಹಾರ್ಡ್ಲಿ ಈಗಿನ ಒಂದು ಅಂಕಿಅಂಶಗಳ ಪ್ರಕಾರ 8 to 10% ಮಾತ್ರ SLC ವರೆಗೆ ಬರ್ತಾ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಓದ್ತಾ ಇದ್ದಾರೆ, ಗಂಡು ಮಕ್ಕಳೆಲ್ಲ ತುಂಬ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಏನು ಚೈಲ್ಡ್ ಲೇಬರ್ ಸ್ಕೂಲ್ಗಳಿದೆ ಲೇಬರ್ ಡಿಪಾರ್ಟ್ಮೆಂಟಿಂದ, ಅತಿ ಹೆಚ್ಚು ಚೈಲ್ಡ್ ಲೇಬರ್ಸು ನಮ್ಮ ಮುಸ್ಲಿಂ ಸಮುದಾಯದ ಮಕ್ಕಳೇ ನಮಗೆ ಸಿಗ್ತಾರೆ. ಹಾಗಾಗಿ SLC PUC ಅವರು ಹೋಗೋದು ಬಹಳ ಕಷ್ಟ ಇದೆ. ಇದಕ್ಕೆ ನೀವು ಸೇರಿ ಇದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗ ಅದೇ ನಮ್ಮದು ಚಿಂತೆ. ನಿಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಹೇಗೆ ನಾವು ಎನ್ಶೂರ್ ಮಾಡಬೇಕು? ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಫ್ರಮ್ 3 to 6 ಅಂಡ್ 6 to 18? ಇದು ನಾವು ಹೇಗೆ ಮಾಡಬಹುದು, ಹೇಗೆ ತಿಳ್ಕೋಬಹುದು, ಡಾಟಾ ಹೇಗೆ ಕಲೆಕ್ಟ್ ಮಾಡಬಹುದು? ಡೇಟಾ ಈಗ ನಮಗೆ ಡೈರೆಕ್ಟರೇಟ್ ಆಫ್ ಮಾಸ್ ಎಜುಕೇಶನ್ ಇಂದ ಲಿಟರಸಿ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಹತ್ರ ಸೆನ್ಸಸ್ ಮಾಡಿರೋ ಸ್ಟೇಟಸ್ ಇದೆ ಅವ್ರ ಹತ್ರ. ಅದರಲ್ಲಿ ಮೈನಾರಿಟೀಸಿಗೆ ಮಾಡಬೇಕು ಅಂತಾನು ಪ್ರೋಗ್ರಾಮ್ ಇದೆ. ಹಾಗಾಗಿ ಅವ್ರ ಹತ್ರ ನಾವು ಇನ್ಫಾರ್ಮೇಶನ್ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಡ್ರಾಪ್ ಔಟ್ಗೆ ರೀಸನ್ ಅಡ್ಮಿಷನ್ ಏನೋ ಆಗ್ತಾ ಇದ್ದಾರೆ. ಬಟ್ ಒಂದು ತಾವು ಹೇಳಿದಾಗೆ, ಸಾರಿ ಫಾರ್ ಇಂಟ್ರಪ್ಷನ್, ಉರ್ದು ಶಾಲೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ, ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅಂತ. ನಮ್ಮ ನಗರದಲ್ಲೇ ಸುಮಾರು 19 ಶಾಲೆಗಳಿದೆ. ಸಾಕಷ್ಟು ಶಾಲೆಗಳಲ್ಲಿ ನಾವಂತೂ ಮನೆ ಮೇಲೆ ಕೊಡ್ತಾ ಇದ್ದೀವಿ, ಮನೆ ಮೇಲೂ ಇಲ್ಲ, ನೆಲದ ಮೇಲೆ ಮಕ್ಕಳು ಕೂಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲ್ಸ್ ದೇ ಆರ್ ಇನ್ ದಿ ಹಾರ್ಟ್ ಆಫ್ ದಿ ಸಿಟಿ. ಮೊನ್ನೆ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಮೊಹಮ್ಮದ್ ಮೊಹಸಿನ್ ಸೀನಿಯರ್ IAS ಆಫೀಸರ್ಗೆ ಕಳಿಸ್ಕೊಟ್ಟಿದ್ದೆ. ತಕ್ಷಣ ಅವರು ಫ್ರೆಂಡ್ಸ್ ಎಲ್ಲ ಕಳಿಸ್ಕೊಟ್ರು. ಸರ್ಕಾರದಿಂದ ಅದನ್ನ ರಿಪೇರಿ ಮಾಡುವಂಥ ಒಂದು ವ್ಯವಸ್ಥೆಯೂ ಸಹ ಆಗಿದೆ. ಇದಕ್ಕೆ ಸಾಮೂಹಿಕವಾದಂಥ ಪ್ರಯತ್ನ ಆಗಬೇಕು. ಇಲ್ಲೇ ಒಂದು ನಮ್ಮ ಸಿದ್ದಾನಗರದಲ್ಲಿ ಒಂದು ಶಾಲೆ ಇದೆ, 40 ಮಕ್ಕಳಿದ್ದಾರೆ. 10/20 ರೂಮಲ್ಲಿ 4 ಜನ ಟೀಚರ್ಸ್ ಇದ್ದಾರೆ. 40 ಮಕ್ಕಳು LKG ಇಂದ 5th ಸ್ಟ್ಯಾಂಡರ್ಡ್. ಏನು ಎಜುಕೇಶನ್ ಕೊಡೋಕ್ಕಾಗುತ್ತೆ? ಆಂಬಿಯನ್ಸ್ ಏನಿದೆ? ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಶಾಲೆಗೆ ಕಲಿಸುವಂಥ ಒಂದು ವಾತಾವರಣ ಇದ್ರೆ ನಮ್ಮ ಕಲಿಸೋದು ಸುಲಭ ಆಗುತ್ತೆ. ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಆಮೇಲೆ ಬಜೆಟ್ ಏನಿದೆ, ZP ಬಜೆಟ್ ಏನು ಮಾಡ್ತಾರೆ ಅಥವಾ ಮುನ್ಸಿಪಲ್ ಬಜೆಟ್, ನಾನು ಇಲ್ಲಿ ಕೇಳಿದಾಗ ZP ಅವರು ನಗರಕ್ಕೆ ನಾವು ಮಾಡೋದು ಬರಲ್ಲ ಅಂತ ಹೇಳಿದ್ರು. ಇಲ್ಲಿ CEO ಅದೇ ಹೇಳಿದ್ರು. ನಗರದ ಸ್ಕೂಲ್ಗಳು ಬಹಳ ಪ್ಯಾಥೆಟಿಕ್ ಕಂಡೀಷನ್ ಅಲ್ಲಿದೆ. ರಿಪೇರ್ಸ್ಗೆ ನಾವು ಹೋರಾಟ ಮಾಡಿ ಲೆಟರ್ಗಳನ್ನು ಕೊಟ್ಟಾಗ ಬಜೆಟ್ ಅಲೋಕೇಶನ್ ಇಲ್ಲ, ನಾವು ಕೊಡಕ್ಕೆ ಬರಲ್ಲ. ಅದು ನೀವು ನಗರಸಭೆಯಲ್ಲಿ ತಗೊಳ್ಳಿ, ನಗರಸಭೆಯಲ್ಲಿ ಅದಕ್ಕೋಸ್ಕರ ಬಜೆಟ್ ತೆಗೆದಿಲ್ಲ. ಈಗ ಒಂದು ಕೆಲಸ ಮಾಡೋಣ ಸರ್. ಈಗ ಸ್ಕೂಲ್ ಪರಿಸ್ಥಿತಿ ಏನಿದೆ ನಮಗೆಲ್ಲ ಗೊತ್ತಿದೆ, ಟೀಚರ್ಸ್ ಪರಿಸ್ಥಿತಿ ಏನಿದೆ, ವೇಕೆಂಟ್ ಪೊಸಿಷನ್ ಅದು ಎಲ್ಲ ನಮಗೆ ಗೊತ್ತಿದೆ, ಸಾಮಾನ್ಯ ಜನರಿಗೆ ಎಲ್ಲ ಗೊತ್ತಿದೆ, ಇಶ್ಯೂಸ್ ಎಲ್ಲ ಗೊತ್ತಿದೆ. ಈ ಸೊಲ್ಯೂಷನ್ಗೆ ಒಂದು ಅಟ್ಲೀಸ್ಟ್ ಒಂದು ಮೈನಾರಿಟಿ ಕಮಿಷನ್ ಇಂದ ಇಡೀ ರಾಜ್ಯದಲ್ಲೇ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಒಂದು ಮೂವ್ಮೆಂಟ್ ತರ ಮಾಡಬೇಕು. ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮಸೀದಿಗಳ ಮುಖಾಂತರ, ನಮ್ಮ ಸೋಷಿಯಲ್ ವರ್ಕರ್ಸ್ ಮುಖಾಂತರ ಎಲ್ಲ. ಈಗ ಇಲ್ಲಿ ಸೋಷಿಯಲ್ ವರ್ಕರ್ಸ್ ಏನಿದ್ದಾರೆ, ಹಾಸನವರು, ಸಿಟಿಯವರು, ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ತಾಲೂಕಿಂದ ಬಂದಿದ್ದಾರೆ, ಕೆಲವರು ಬಂದಿದ್ದಾರೆ. ಈಗ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಇವೆಲ್ಲ ಸೋಷಿಯಲ್ ವರ್ಕರ್ಸ್, ಥಿಂಕರ್ಸ್, ಕೆಲಸ ಮಾಡ್ತಿದ್ದವರು, ಸಮಾಜಕ್ಕೆ ಸೇವೆ ಮಾಡ್ತಿದ್ದವರು, ತಮ್ಮ ಹತ್ರ ಒಳ್ಳೆ ಇನ್ಫಾರ್ಮೇಶನ್ ಇದೆ, ಇಟ್ಸ್ ವೆರಿ ಗುಡ್, ನಮಗೆಲ್ಲ ಅವೇರ್ನೆಸ್ ಇದೆ ಅದರ ಬಗ್ಗೆ ಅಂತ. ಈಗ ಇದನ್ನೆಲ್ಲ ಸೇರಿ ಈ ಅಟ್ಲೀಸ್ಟ್ ಟು ಬಿಗಿನ್ ವಿತ್ ಇಲ್ಲಿ ಒಂದು ಎಷ್ಟು ಸ್ಲಮ್ಸ್ ಇದೆ, ಬಡವರದು, ಮೈನಾರಿಟಿದು ಎಷ್ಟು ಸ್ಲಮ್ಸ್ ಇದೆ ನೇಮ್ ಮಾಡಿ ನೋಟ್ ಮಾಡ್ಕೊಳ್ಳಿ ಯಾರು ಅವರು.
ಸುಮಾರು 8ರಿಂದ 10 ಸ್ಲಮ್ಸ್ ಇದೆ. ನೇಮ್ ಕೊಡಿ, 8 ನೇಮ್ ಕೊಟ್ಬಿಡಿ. ಈಗ ನಮಗೆ ಸಿದ್ದಯ್ಯನಗರ ಇದೆ, ಅಂಬೇಡ್ಕರ್ ನಗರ ಇದೆ, ಆಮೇಲೆ ನಮ್ಮ ನಿಜಾಮ್ ಮೊಹಲ್ಲಾ ಇದೆ. ಯಾವ ಮೊಹಲ್ಲ? ಮಿರ್ಜಾ ಮೊಹಲ್ಲಾ. ಮಿರ್ಜಾ ಮೊಹಲ್ಲಾ ಇದೆ. ಆಮೇಲೆ ಹುಚ್ಚಿನಕೆರೆ ಲೇಔಟ್ ಇದೆ. ಹುಚ್ಚಿನಕೆರೆ ಲೇಔಟ್ ಇದೆ. ಆಮೇಲೆ ವಲ್ಲಭಾಯಿ ರಸ್ತೆ ಹಿಂಭಾಗದಿದೆ. ಪೆನ್ಷನ್ ಮೊಹಲ್ಲಾ ಇದೆ. ಟಿಪ್ಪು ನಗರ್ ಇದೆ. ಚಿಪ್ಪನಕಟ್ಟೆ ಇದೆ. ಅದರ ಪಕ್ಕದಲ್ಲೂ ಸಹ ಮಹಬೂಬ್ ನಗರ್ ಇದೆ. ಇನ್ನು ಜೈಲ್ ಫೀಲ್ಡ್ ಇದೆ. ಈ ತರದೆಲ್ಲ ಅಲ್ಲಿ ಅದರ ಬಗ್ಗೆ ಇನ್ನೊಂದು ಗಮನಕ್ಕೆ ಮಧ್ಯದಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಇದ್ರ ಬಗ್ಗೆನೂ ಸಹ ಗಮನ ಕೊಡಬೇಕು. ನೀವೊಂದು ಕೆಲಸ ಮಾಡಿ, ಒಂದು ಸಬ್ಜೆಕ್ಟ್ ಇಟ್ಕೊಳ್ಳೋಣ. ಇಷ್ಟಿದೆ ಸರ್, ನಮ್ಮಲ್ಲಿ ದೇವೇಗೌಡ ನಗರ್ ಇದೆ. ದೊಡ್ಡದು ಇವರಲ್ಲಿ ಯಾವ್ದಿದೆ? ಒಂದು 4 ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಸಿದ್ದಯ್ಯನಗರ, ಮೋಚಿ ಕಾಲೋನಿ, ಪೆನ್ಷನ್ ಮೊಹಲ್ಲಾ, ಮಹಬೂಬ್ ನಗರ್, ದೊಡ್ಡ ದೊಡ್ಡ ಸರ್. ಅಲ್ಲಿ ಒಂದು ಸಣ್ಣ ಒಂದು 10x15 ರೂಮಲ್ಲಿ 5 ಮಕ್ಕಳು ಪಾಪ ತಂದೆ ತಾಯಿಗಳೆಲ್ಲ ವಾಸ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಎಕ್ಸ್ಪ್ಲನೇಷನ್ ಇಲ್ಲ, ಅರ್ಥ ಮಾಡ್ತೀನಿ. ಇನ್ಫಾರ್ಮೇಶನ್ ಇರ್ಬೋದು, ಸೊಲ್ಯೂಷನ್ಸ್ ನನ್ನ ಕೇಳ್ತಾ ಇರೋದು. ಕೆಲಸ ಮಾಡೋಣ, ಈಗ ಒಂದು 4 ಸೆಲೆಕ್ಟ್ ಮಾಡಿ, ಇಲ್ಲಿ ಇರೋರು ಜನ ಒಂದು 4 ಸಲದ್ದು ಜವಾಬ್ದಾರಿ ತಗೋಬೇಕು. ಅದರದ್ದು ಬಗ್ಗೆ ನಮಗೆ ಎಷ್ಟು ಮಕ್ಕಳಿದ್ದಾರೆ ಏಜ್ ಸರ್ವೆ ಮಾಡಿ ನಮಗೆ ಡಾಟಾ ಕೊಟ್ಟು ಆ ಮಕ್ಕಳಿಗೆ ಅಲ್ಲಿ ಇರೋದು ಅಂಗನವಾಡಿನಲ್ಲಿ ಇಲ್ಲ ಅಂತ ಕಲಿಸಿದರೆ ನಾನು ಅಂಗನವಾಡಿ ಓಪನ್ ಮಾಡಿಸ್ತೀನಿ. ಅಲ್ಲಿ ನೀವು ಆ ಏರಿಯಾದ ಮಕ್ಕಳಿಗೆ ಅಲ್ಲಿ ಸೇರಿಸ್ಬೇಕು ಫಸ್ಟ್. ಅಲ್ಲಿಂದ ಅವ್ರಿಗೆ ನೆಕ್ಸ್ಟ್ ಲೆವೆಲ್, ಅಲ್ಲಿ ಅವ್ರು ಪೂರ್ತಿ ಮಕ್ಕಳು ಅಂಗನವಾಡಿ ಹೋಗ್ಬೇಕು ಫಸ್ಟ್ ಲೆವೆಲ್. ಅದು ಆದಮೇಲೆ 2 ವರ್ಷ ಆದಮೇಲೆ ಅವ್ರಿಗೆ ಪ್ರೈಮರಿ ನರ್ಸರಿ ಸ್ಕೂಲ್ಗೆ ಸೇರಿಸ್ಬೇಕು. ಅದು ಆಮೇಲೆ ಯೋಚನೆ ಮಾಡೋಣ. ಈಗ ಫಸ್ಟ್ ಲೆವೆಲ್ನಲ್ಲಿ ಸರ್ವೆ ಆಗಬೇಕು. ಈ ಸ್ಲಮ್ಸ್ದು 4 ಅಥವಾ 5 ಸೆಲೆಕ್ಟ್ ಮಾಡಿ ಒಂದೊಂದು ಗ್ರೂಪ್ ನೀವು ಮಾಡಿ ಅಲ್ಲಿ ಇರೋರು ಜವಾಬ್ದಾರಿ ತಗೊಳ್ಳಿ. ಈಗ 4-5 ಯಾವ್ಯಾವುದಿದೆ? ಪೆನ್ಷನ್ ಮೊಹಲ್ಲಾ ಒಂದು ದೊಡ್ಡ ಮೊಹಲ್ಲಾ ಇದೆ. ಪೆನ್ಷನ್ ಮೊಹಲ್ಲಾ ಸರ್ವೆ ಮಾಡಬೇಕು ಮಕ್ಕಳದು, ಫ್ಯಾಮಿಲಿದು. ಈಗ ಅಲ್ಲಿ ವರ್ಕರ್ಸ್ ಟೀಚರ್ಸ್ ಮಾಡ್ತಾರೆ, ಅಂಗನವಾಡಿ ಟೀಚರ್ಸ್ ಮಾಡಿ ಅವ್ರ ಹತ್ರ ರಿಜಿಸ್ಟರ್ ಇರುತ್ತೆ. ನೀವು ಬರೀ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀರಾ, ಪ್ರತಿ ತಾಲೂಕಿನಲ್ಲೂ ಒಂದು ಸೆಲೆಕ್ಟ್ ಮಾಡಿ ಕೊಡಲೇಬೇಕು. ಇಲ್ಲ, ಒಂದು ನಿಮಿಷ ಸರ್, ಒಂದೊಂದು ಮಾಡೋಣ. ಪ್ರತಿ ತಾಲೂಕು ಮಾಡಬೇಕು, ಪ್ರತಿ ವಿಲೇಜ್ ಮಾಡಬೇಕು, ಬೇರೆ ಬೇರೆ ವಿಷಯ. ಇನ್ಸಿಸ್ಟಿಂಗ್ ದಟ್ ಓನ್ಲಿ 4 ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ, ಅದು ಆಗಬಾರ್ದು ಸರ್. ಸ್ವಲ್ಪ ಕೇಳಿ. 4 ಅಂತ ಇಲ್ಲ, 40 ಇದ್ರೆ ಮಾಡಿ, ನೀವು ಶಕ್ತಿ ಇದ್ರೆ ಮಾಡಿ. ಇಲ್ಲಿ ಇರೋರು ಯಾರು ಜವಾಬ್ದಾರಿ ತಗೊಂಡು ಫಸ್ಟ್ ಮಾಡಿ 4, ಆಮೇಲೆ ಸ್ಟಾರ್ಟ್ ಮಾಡಿ, ಆಮೇಲೆ ಪೂರ್ತಿ ಹೋಗೋಣ ಮುಂದೆ. ನೀವೆಲ್ಲ ಜಂಪ್ ಮಾಡಿಬಿಟ್ರೆ ಯಾವ್ದು ಇದೂ ಆಗುದಿಲ್ಲ, ಅದೂ ಆಗುದಿಲ್ಲ. ಫಸ್ಟ್ ಒಂದು ದತ್ತು ತಗೊಂಡು ನೀವು ಮಾಡಿ. ಇಷ್ಟು ವರ್ಷಗಳ ಏನು ನೋಡಿಲ್ಲ, ಇಲ್ಲ ಇವತ್ತೇ ಎಲ್ಲ ತಾಲೂಕು ವಿಲೇಜ್ ಎಲ್ಲ ಮಾಡ್ಬಿಡ್ತೀರಾ? ಎಲ್ಲ ಆಗ್ಬಿಡ್ಬೇಕು. ನೀವು ಈ 4 ಸೇರಿ ಜೊತೆಗೆ ಸೇರ್ಕೊಂಡು ಬಂದು ಮಾಡಿ, ಸೇರ್ಕೊಂಡು ಮಾಡಿ. ನೀವೇ ನಿಮ್ಮ ಟೌನ್ನಲ್ಲಿ ನಿಮ್ಮ ಮಕ್ಕಳಿಗೆ ಸೇವೆಯನ್ನ ಮಾಡಿ. ನೀವು ಒಂದು ಸಮಾಜ ಸೇವಕರು ಅಂತ ಒಂದು ಇದು ತಗೊಂಡಿದ್ದೀರಿ, ನಿಮಗೆ ಕೆಲಸ ಮಾಡಿ. ಮಕ್ಕಳದು ಎಜುಕೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಟ್ಟು ಬಡವರು ಪೂರೆಸ್ಟ್ ಆಫ್ ದಿ ಪೂರ್ ಇರೋದು ಇಲ್ಲಿ ಸ್ಲಮ್ಸ್ನಲ್ಲಿ. ನಾವು ಯಾಕೆ ಫಸ್ಟ್ ಸ್ಲಮ್ಸ್ ಅಂತ ಕೇಳ್ತಾ ಇದೀವಿ? ನಾನು ಸ್ಲಮ್ಸ್ನಲ್ಲಿ ಒಂದು 20 ವರ್ಷದಿಂದ ಪೂರ್ತಿ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಅದು ಪೇನ್ ಇದೆ ನನಗೆ. ನೀವು ನಿಮ್ಮ ಮಕ್ಕಳಿಗೆ ಆ ಸ್ಲಮ್ಸ್ನಲ್ಲಿ ಇರೋದು ಫಸ್ಟ್ ಸ್ಟಾರ್ಟ್ ವಿತ್ ಎಜುಕೇಶನ್. ಬಾಕಿ ಎಲ್ಲ ಬೇಕಾದಷ್ಟು ಕೆಲಸ ಇದೆ ಮಾಡೋದಕ್ಕೆ. ಅವ್ರಿಗೆ ಬಡವರಿಗೆ ಸ್ಟಾರ್ಟ್ ವಿತ್ ಎಜುಕೇಶನ್. ಅದಕ್ಕೆ ಐಡೆಂಟಿಫೈ ಮಾಡಿ ಎಷ್ಟು ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಅಂಗನವಾಡಿಗೆ ಫಸ್ಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ 2-3 ಇಯರ್ಸ್ ಅವ್ರಿಗೆ ಕಂಟಿನ್ಯೂ ಮಾಡಿ. ಅಲ್ಲಿ 1 ಇಯರಿಂದ 3 ಇಯರ್ಸ್ವರೆಗೆ ಇಷ್ಟು ನೀವು 2 ವರ್ಷದಲ್ಲಿ ಮಾಡಿದರೆ ಅದೇ ಮಕ್ಕಳದ್ದು ಆಮೇಲೆ ನಾವು ಅವ್ರಿಗೆ ಫರ್ದರ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು. ಅದಕ್ಕೆ ಇಲ್ಲಿ ಇರೋರು ಗ್ರೂಪ್ ಪೆನ್ಷನ್ ಮೊಹಲ್ಲಾನಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ ಸ್ವಲ್ಪ ನೇಮ್ಸ್ ಬರ್ಕೊಳ್ಳಿ. ಅವ್ರಿಗೆ ಹೇಳ್ತಾರೆ, ದಯವಿಟ್ಟು ಹೇಳಿ ಯಾರಾದ್ರೂ ಒಬ್ಬರೊಬ್ಬರು ತಗೊಂಡು ಜವಾಬ್ದಾರಿ ತಗೊಳ್ತಾರೆ. ಯಾರು ಹೆಸರು ಕೊಡ್ಬೇಡಿ. ಒಂದು ನೋಡಿ, ಬಹಳ ಜನ ಇದ್ದಾರೆ. ವೆರಿ ಗುಡ್, ತಗೊಂಡು ಹೋಗಿ ಮುಂದೆ ಹೋಗಿ, ನೀವು ಮುಂದೆ ಹೋಗಿ. सामने जाके उनके नाम लो. वो एरिया में कौन वो एरिया वाले भी और कोई भी शहर के लोग भी एक पहला एक मोहल्ले का नाम ले लो. 4 मोहल्ले लोग एक्सपेरिमेंटल तौर पे तुम्हें सेलेक्ट करो. 4 मोहल्ले 3 नाम हो गए. अम्बेडकर नगर नहीं, ये ले वो भी ले लो. अम्बेडकर का नगर का भी लो. 4 का लेना है, अलग अलग.
के 4 नामा लिखो, अलग अलग मोहल्ले के पूरे 4 नामा ले लो। वो एरिया में रहते ना उनको जरा सर वट्टू हासिल करना चाहे तुम्हें अपनी पूरी दौलत को बेच देना पड़े, घर को जला देने का मतलब कि सब कुछ कुर्बान करके अपने बच्चों को तालीम देना, ये काम हमारा है, हमको करना चाहिए। एजुकेशन इज मस्ट एवरी पर्सन एवरी चाइल्ड। और बड़ों का छोड़ डालो, जो ड्रॉप आउट हो गए उनका अलग इंतजाम करेंगे, बैक टू स्कूल का ये वो कौन से की चाहिए। जो बच्चे इस वक्त उस उम्र को पहुंच गए हैं उनका निजाम करो, 12वीं तक 12 साल मेहनत करो, तुम्हारी जिंदगी कामयाब हो जाती, जिंदगी नहीं आखिरत भी कामयाब हो जाती, आखिरत बन जाती तुम्हारी। ನಿಮಗೆಲ್ಲ ತಿಳಿದಿರೋ ಹಾಗೆ ಲೇಬರ್ ಕಾರ್ಡ್ ಇದೆ. ಲೇಬರ್ ಕಾರ್ಡ್ ಅಂದ್ರೆ ಕಟ್ಟಡ ಕಾರ್ಮಿಕರು ಮತ್ತೆ ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಕಾರ್ಡ್ ಇರುತ್ತೆ. ಅದರಲ್ಲಿ ಹೆಚ್ಚಿನವರು ಮನೆ ಕಟ್ಟಕ್ಕೆ ಯಾರು ಬರ್ತಾರೆ ಲೇಬರ್ ಕಾರ್ಡ್ ಅಂದ್ರೆ ಗಾರೆ ಕೆಲಸ ಮಾಡೋರು, ಮೇಷನ್ಸ್, ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್, ಬಾರ್ಬೆಂಡಿಂಗು ಇವರೆಲ್ಲ ಕಟ್ಟಡ ಕಾರ್ಮಿಕರಾಗ್ತಾರೆ. 18ರಿಂದ 60 ವರ್ಷ ವಯೋಮಿತಿ ಇರ್ತಾರೆ. ಅಸಂಘಟಿತ ಕಾರ್ಮಿಕರು ಅಂದ್ರೆ ಫಸ್ಟ್ ತಿಳ್ಕೊಬೇಕಾಗಿರ್ತದೆ. ಅಸಂಘಟಿತ ಕಾರ್ಮಿಕರು ESIPF ಸೌಲಭ್ಯ ಇಲ್ಲದೆ ಇರೋರು. ESIPF ಸೌಲಭ್ಯ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತವ್ರು. ಇದರಲ್ಲಿ ಹೆಚ್ಚೆಚ್ಚು ಯೋಜನೆಗಳಿರ್ತವೆ. ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ಸೌಲಭ್ಯ, ಅಂತ್ಯಕ್ರಿಯಾ ವೆಚ್ಚ, ಟೂಲ್ ಕಿಟ್ ಸೌಲಭ್ಯ, ದುರ್ಬಲತೆ ಪಿಂಚಣಿ ಸೌಲಭ್ಯ, ಶೈಕ್ಷಣಿಕ ಸಹಾಯಧನ, ತುಂಬಾ ತರದ ಯೋಜನೆಗಳು ಸಿಗ್ತವೆ ಲೇಬರ್ ಕಾರ್ಡ್ ಹೊಂದಿರೋರಿಗೆ. ಅಂದ್ರೆ ಇವಾಗ ಮದುವೆ 1 ವರ್ಷ ಕಾರ್ಡ್ ಮಾಡಿಸಿ 1 ವರ್ಷ ಆದ ನಂತರ ಕಾರ್ಡ್ ಅಂದ್ರೆ ಇವಾಗ 18ರಿಂದ 60 ವರ್ಷ ವಯೋಮಿತಿಯಲ್ಲಿ 1 ವರ್ಷದಲ್ಲಿ ಕನಿಷ್ಠ 3 ತಿಂಗಳಾದ್ರೂ ಕೆಲಸ ಮಾಡಿರ್ಬೇಕು ಲೇಬರ್ ಕಾರ್ಡ್ ಹೊಂದಿರೋಂಥವ್ರು. ಅವಾಗ ಮಾತ್ರ ಕಾರ್ಡ್ ವ್ಯಾಲಿಡ್ ಆಗೋದು. ಕಾರ್ಡ್ ಮಾಡಿಸಿರ್ತಾರೆ, 3 ತಿಂಗಳು ಕೂಡ ಕೆಲಸ ಮಾಡಿರಲ್ಲ, 1 ವರ್ಷ ಕೆಲಸ ಮಾಡಿ ಬಿಟ್ಟಿರ್ತಾರೆ, ಅವ್ರಿಗೆ ಕಾರ್ಡ್ ಇಂದ ಯಾವುದೇ ತರದ ಬೆನಿಫಿಟ್ ಸಿಗಲ್ಲ. ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಇನ್ಸ್ಪೆಕ್ಟರ್ಗಳು, ಆಗ ಅದು ಕಾರ್ಡ್ ಫ್ರೀಸ್ ಆಗುತ್ತೆ, ಮತ್ತೆ ಅವ್ರಿಗೆ ಏನು ಅಪ್ಲೈ ಮಾಡಿರ್ತಾರೆ ಆ ಯೋಜನೆ ಸೌಲಭ್ಯ ಸಿಕ್ಕಲ್ಲ. ತುಂಬಾ ಸೌಲಭ್ಯಗಳು ಸಿಗ್ತವೆ. ಟೂಲ್ ಕಿಟ್ ಗಳು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ಪ್ರೋಗ್ರಾಮ್ ಆಯ್ತು ಬೇಲೂರಿನಲ್ಲಿ, ಅದು ಮುಗಿಸ್ಕೊಂಡೇ ಬಂದ್ರು ನಾವು. ಅಂದ್ರೆ ಅವರಲ್ಲಿ ಎಲೆಕ್ಟ್ರಿಷಿಯನ್ ಕಿಟ್ ಕೊಟ್ಟು, ಮೇಷನ್ ಕಿಟ್ ಕೊಟ್ಟು, ಪ್ಲಂಬರ್ ಕಿಟ್ಟು, ಪೇಂಟರ್ ಕಿಟ್ಟು ಎಲ್ಲ ಕಿಟ್ಗಳನ್ನು ಅಲ್ಲಿ ವಿತರಣೆ ಮಾಡಲಾಯ್ತು. ಶೈಕ್ಷಣಿಕ ಸಹಾಯಧನ, ಈಗ ಲೇಬರ್ ಕಾರ್ಡ್ ಇರೋರಿಗೆ ಲೇಬರ್ ಕಾರ್ಡ್ ಯಾರ್ಯಾರು ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈಗ 2 ವರ್ಷದಿಂದ ಸ್ಟಾಪ್ ಆಗಿತ್ತು, ಸ್ಕಾಲರ್ಶಿಪ್ ಈಗ ಮತ್ತೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರ್ಯಾರು ಇಲ್ಲಿರೋ ಲೇಬರ್ ಕಾರ್ಡ್ ಯಾರು ಮಾಡಿಸ್ಕೊಂಡಿದ್ರೆ, ಅದು ನಿಮಗೆ ಗೊತ್ತಿರೋರು ನಿಮ್ಮ ಅಕ್ಕಪಕ್ಕದವ್ರು ಯಾರು ಮಾಡಿಸ್ಕೊಂಡಿದ್ರೆ ಇವಾಗ ಚೆಕ್ ಮಾಡ್ಕೊಳಕ್ ಹೇಳಿ. ಎಲ್ಲ DBT ಮುಖಾಂತರ ಆನ್ಲೈನ್ ಪೇಮೆಂಟ್ ಆಗ್ತಾ ಇದೆ. ಯಾವ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆ ಅಕೌಂಟ್ಗೆ, ಆ ಖಾತೆದಾರರಿಗೆ ಆ ಖಾತೆಗೆ ಅಮೌಂಟ್ ಬರ್ತಾ ಇದೆ. ಮತ್ತೆ ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ ಆದ್ರೆ ಅಮೌಂಟ್ ಬರುತ್ತೆ, ನ್ಯಾಚುರಲ್ ಡೆತ್ ಆದ್ರೆ ಅಮೌಂಟ್ ಬರುತ್ತೆ. ಅಂದ್ರೆ ಎಲ್ಲ ಪ್ರೀ ಡಿಫೈನ್ಡ್ ಏನಿದೆ, ಎಷ್ಟು ಇದೆ ಅದು ಸ್ಟ್ರಕ್ಚರ್ ಮೇಲೆ ಅದ್ರ ಮೇಲೆ ಅಮೌಂಟ್ ಬರುತ್ತೆ. ಮತ್ತೆ ವೈದ್ಯಕೀಯ ಸಹಾಯಧನ, ಏನ್ ಆಪರೇಷನ್ ಆಗಿರ್ತಾರೆ, ಆಪರೇಷನ್ ಆಗಿರುತ್ತೆ, ಲೇಬರ್ ಕಾರ್ಡ್ ಹೊಂದಿರೋರಿಗೆ ಮಾತ್ರ ಅಲ್ಲ, ಅವರ ಅವಲಂಬಿತರು ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗಾಗುತ್ತೆ. 18 ವರ್ಷ ಮೇಲ್ಪಟ್ಟಿರೋ ಮಕ್ಕಳಿಗೆ ವೈದ್ಯಕೀಯ ಧನ ಸಹಾಯ ಸಿಕ್ಕಲ್ಲ. ಲೇಬರ್ ಕಾರ್ಡ್ ಹೊಂದಿರೋರಿಗೆ ಅವ್ರ ಹೆಂಡತಿ ಇಲ್ಲ ಅವರ ಪತಿ ಇರುವ ಪತ್ನಿ ಅವ್ರ ಮಕ್ಕಳಿಗಾಗುತ್ತೆ. ಆದ್ರೆ 18 ವರ್ಷದ ಕಡಿಮೆ ಇದ್ರೆ ಮಾತ್ರ ಮಕ್ಕಳಿಗೆ ಅನ್ವಯಿಸೋದು, ಇಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ಮಕ್ಕಳಿಗೆ ಈ ಸೌಲಭ್ಯ ಸಿಕ್ಕಲ್ಲ. ಮತ್ತೆ ಅಸಂಘಟಿತ ಕಾರ್ಮಿಕರಲ್ಲಿ ಲೇಬರ್ ಕಾರ್ಡ್ ಒಂದೇ ಅಲ್ಲ, ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಲೇಬರ್ ಕಾರ್ಡ್ ಇರೋದು, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರ. ಅಸಂಘಟಿತ ಕಾರ್ಮಿಕರು ತುಂಬಾ ಜನ ಇರ್ತಾರೆ, ಬೇರೆ ಬೇರೆ ವೃತ್ತಿ ಮಾಡಿರೋರು. ಕಾರ್ಮಿಕ ಅಂತ ಹೇಳಿ ನಿರ್ಧಾರ ಮಾಡೋದು ಸರ್, ಅವ್ರು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೊಡ್ಬೇಕಾಗುತ್ತೆ. ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯತ ಯೋಜನೆ ಅಂತ ಇರುತ್ತೆ, ಅವ್ರು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಾಕು. ಆದ್ರೆ ಕಟ್ಟಡ ಕಾರ್ಮಿಕರಿಗೆ ಅವ್ರು ಯಾರ ಹತ್ರ ಕೆಲಸ ಮಾಡ್ತಿರ್ತಾರೆ, ಆ ಓನರು ಯಾರು ಕಾಂಟ್ರಾಕ್ಟ್ ಇರ್ತಾರೆ, ಯಾವ ಮನೆಯಲ್ಲಿ ಕೆಲಸ ಮಾಡಿರ್ತಾರೆ, ಅದರಿಂದ ಅವರು ಒಂದು ಅರ್ಜಿ ಇರುತ್ತೆ, ಆ ಅರ್ಜಿಗೆ ಸೈನ್ ಮಾಡಿಸ್ಕೊಂಡು ಅವ್ರ ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು ಆ ತರ ಡಾಕ್ಯುಮೆಂಟ್ಸ್ ಅದು ಪೂರಕವಾದ ದಾಖಲೆಗಳನ್ನ ಸಬ್ಮಿಟ್ ಮಾಡ್ಬೇಕು ಆನ್ಲೈನ್ ಅಲ್ಲಿ. ಈಗ ಪೇಂಟ್ ಕೆಲಸ ಮಾಡಿರ್ತಾರೆ, ಯಾವ್ದೋ ಒಂದು ಮನೇಲಿ ಪೇಂಟ್ ಕೆಲಸ ಮಾಡಿರ್ತಾರೆ, ಆ ಯಾವ ಮನೇಲಿ ಪೇಂಟ್ ಕೆಲಸ ಮಾಡಿರ್ತಾರೆ ಅದು ಅವರ ಓನರು ಮತ್ತೆ ಅವರ ಕಾಂಟ್ರಾಕ್ಟ್ ಅದ್ರದ್ದು
ಈಗ आप लोगों को समझ में आ रहा है कि हम क्या बोल रहे हैं? सो बहुत सिंपल ಸರ್, ತಾಲೂಕು ಮಟ್ಟದಲ್ಲಿ ಕಾರ್ಮಿಕ ನಿರೀಕ್ಷಕರ ಕಚೇರಿಗಳಿರ್ತವೆ. ಹಾಸನದಲ್ಲಿ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಇದೆ. ಹಾಸನ ತಾಲೂಕು ಆಫೀಸು ಇದೇ ಆಫೀಸಲ್ಲೇ ಇರುತ್ತೆ, ಸುಬ್ರಜ ಹಳ್ಳಿಕಟ್ಟೆ ಸರ್ಕಲ್ ಹತ್ರ. ಅಲ್ಲಿಗೆ ಬಂದು ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ತಿಳ್ಕೊಬೋದು. ಈ ಸಿಂಪಲ್ ಆಗಿದೆ, ರಿಜಿಸ್ಟರ್ ಮಾಡೋದು ಸಿಂಪಲ್ ಆಗಿದೆ. ಇದನ್ನ ಉಪಯೋಗ ಮಾಡಿಕೊಂಡು ನಿಮ್ಗೆ ಯಾರ್ಯಾರು ಗೊತ್ತಿದೆ ನಿಮ್ಮಲ್ಲಿ ಕೆಲಸ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಮೈನಾರಿಟೀಸ್ನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಅವ್ರಿಗೆಲ್ಲ ನಿಮ್ಮ ಪರಿಚಯವ್ರಿಗೆಲ್ಲ ಸ್ವಲ್ಪ ಸಹಾಯ ಮಾಡಿ ಈ ಕಾರ್ಡ್ ಮಾಡಿ ಕೊಡಿ, ಬೇಕಾದಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಮಾಡ್ಬೋದಾ? ಚಾಲಕ, ನಿರ್ವಾಹಕ, ಕ್ಲೀನರ್, ನಿಲ್ದಾಣ ಸಿಬ್ಬಂದಿ, ಮಾರ್ಗ ಪರಿಶೀಲನಾ ಸಿಬ್ಬಂದಿ, ಬುಕ್ಕಿಂಗ್ ಗುಮಾಸ್ತ, ನಗದು ಗುಮಾಸ್ತ, ಡಿಪೋ ಗುಮಾಸ್ತ, ಸಮಯ ಪಾಲಕ, ಕಾವಲ್ಗಾರ, ಪರಿಚಾರಕ, ಮೋಟಾರ್ ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸುವ, ಬೇರ್ಪಡಿಸುವ ಘಟಕಗಳು, ಮೆಕ್ಯಾನಿಕ್ಸ್ಗಳು, ನೀರಿನಿಂದ ಸ್ವಚ್ಛಗೊಳಿಸುವ ಘಟಕಗಳಲ್ಲಿ ಕೆಲಸ ಮಾಡೋದು. ಅಂದ್ರೆ ಮೋಟಾರ್ ಸಾರಿಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಈ ಯೋಜನೆಯಡಿ ಬರ್ತಾರೆ. ನೋಂದಣಿ ಮಾಡ್ಕೋಬೇಕು ಅಂದ್ರೆ ನೀವು ವಯೋಮಿತಿ 18ರಿಂದ 60 ವರ್ಷ, ಆದಾಯ ಇದು ಸೇಮ್ ಅಪ್ಲೈ ಆಗುತ್ತೆ. ಅಸಂಘಟಿತ ಕಾರ್ಮಿಕರಾಗಿರ್ಬೇಕು, ESIPF ಸೌಲಭ್ಯ ಹೊಂದಿರಬಾರ್ದು, ಆದಾಯ ತೆರಿಗೆ ಪಾವತಿದಾರರಾಗಿರ್ಬಾರ್ದು. ಮತ್ತೆ ಈ ಸೌಲಭ್ಯ ಡ್ರೈವರ್ ಆಗಿದ್ರೆ DL ಕಡ್ಡಾಯ, DL ಬ್ಯಾಡ್ಜ್ ಹೊಂದಿರ್ಬೇಕು. ಇದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. 50 ವರ್ಷ 18ರಿಂದ 60 ವರ್ಷ ವಯೋಮಿತಿ, 50 ರೂಪಾಯಿ ನೋಂದಣಿ ಶುಲ್ಕ 3 ವರ್ಷಗಳ ಅವಧಿವರೆಗೆ ಇರುತ್ತೆ. ಮತ್ತೆ 3 ವರ್ಷಗಳ ನಂತರ ರಿನಿವಲ್ ಮಾಡಿಸಬೇಕಾಗುತ್ತೆ. ಇದರಿಂದ ಏನ್ಗೊತ್ತಾ, ಅಪಘಾತ ಪರಿಹಾರ ಸೌಲಭ್ಯ ಸಿಗುತ್ತೆ, ನೈಸರ್ಗಿಕ ಮರಣ ಪರಿಹಾರ, ಅಂತ್ಯ ಸಂಸ್ಕಾರ ವೆಚ್ಚ, ಶೈಕ್ಷಣಿಕ ಧನ ಸಹ ಇದರಲ್ಲೂ ಕೂಡ ಸಿಗುತ್ತೆ. ಹೆರಿಗೆ ಭತ್ಯೆ, ಫಲಾನುಭವಿನೇ ಹೆಣ್ಣು ಮಕ್ಕಳಾಗಿದ್ರೆ ಮೊದಲ 2 ಹೆರಿಗೆಗಳಿಗೆ ಮಾತ್ರ ಸೀಮಿತಗೊಂಡಂತೆ 10,000 ಸಿಕ್ಕುತ್ತೆ. ನೈಸರ್ಗಿಕ ಮರಣ ಪರಿಹಾರ 25,000. ಆಕ್ಸಿಡೆಂಟ್ ಅಂದ್ರೆ ಅಪಘಾತದಿಂದ ಡೆತ್ ಆಗಿದ್ರೆ 5 ಲಕ್ಷದವರೆಗೆ ಪರಿಹಾರ ಸಿಗುತ್ತೆ. ಅಪಘಾತದ ಒಳಗಾಗಿ ಏನಾದ್ರೂ ಏಟಾಗಿ ಮೆಡಿಕಲ್ ಬಿಲ್ ಆಗಿದ್ರೆ 50,000 ಒಳಗೆ ಅಮೌಂಟ್ ಕ್ಲೇಮ್ ಆಗುತ್ತೆ. डायरेक्ट विजिट करते हैं, वहाँ के खामियों को देखते हैं, खाना टेस्ट करते हैं और ऑफिस को लेकर हो जाते हैं. क्वालिटी ऑफ एजुकेशन बहुत कम है. क्वालिटी, इफ यू वांट टू डेवलप द क्वालिटी ऑफ एजुकेशन, वी हैव टू डेप्यूट सम क्वालिफाइड टीचर्स, क्वालिफाइड ऑफिशियल्स जाकर उनका क्वालिटी देखो, बच्चों को अपलिफ्ट करना सबसे इम्पोर्टेंट पॉइंट है. और दूसरा क्या है, अगर जब बच्चा हमारा छठवीं से जाता है हमको उसे अलिफ नहीं आता है, वो बच्चों को अपलिफ्ट करना सुना, जिसमें मुराजी स्कूल में और हमारे अबुल कलाम आज़ाद इंस्टीट्यूशन से वहाँ बहुत क्वालिटी कम है. इसलिए क्वालिफाइड टीचर्स की ज़रूरत है. उनको टीचर्स को ट्रेनिंग की भी ज़रूरत है. ट्रेनिंग में तो क्या होता है कि तो बच्चों में उस्तादों में क्वालिटी डेवलपमेंट हुआ तो बच्चों को भी क्वालिटी डेवलपमेंट हुआ है. ये पॉइंट. और दूसरा पॉइंट मैं बोलना चाह रहा हूँ आपको, पब्लिक जो है हमारे बहुत से 90% अनएजुकेटेड पब्लिक है और पब्लिक को कैसा हमें कन्विंस करना हमारे में कैपेसिटी बहुत कम है. उसमें सबसे ज़्यादा प्रायोरिटी हम मसाजिद के सदर और सेक्रेटरी को देकर, और हमारे 4 थे इंस्टीट्यूशन, बड़े इंस्टीट्यूशन 1 लाख के ऊपर की आमद लेके, और आज जो है 24 है हमारे डिस्ट्रिक्ट में. वो बड़े इंस्टीट्यूशंस को हम डायरेक्शन थे तो हर घर को जाकर विजिट करें, कौन सा बच्चा क्या पढ़ रहा है, क्यों कर पढ़ रहा है, उसे कैसा हमें डेवलप कर सकते हैं. उनको भी यहाँ से हमारी तारीफ होगी कमीशन से, अपने डिपार्टमेंट से कमीशन. आप जो बात बोले ना, आप एक काम करो, कितने इंस्टीट्यूशन से 1 लाख से ज्यादा 24 उनको ले को आपका भी एक बोर्ड है, आपका भी एक चेयरमैन है, उनको जाकर डिस्कस करो. इसके बाद हमें बात अच्छा ये तो हो गया, तय हो गया. ರೆಡಿ ಇದ್ದೇವೆ. ಸಾಕಷ್ಟು ಜನ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ, ಆಲ್ರೆಡಿ ಪ್ರೆಸೆಂಟ್ ಕೆಲಸ ಮಾಡ್ತೀವಿ. ಉರ್ದು ಶಾಲೆಗಳಾಗ್ಬೋದು, ಕನ್ನಡ ಶಾಲೆಗಳಾಗ್ಬೋದು, ಅಥವಾ ಸರ್ಕಾರಿ ಶಾಲೆಗಳಾಗ್ಬೋದು, ಈ ಸಂಬಂಧ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಆದ್ರೆ ನಾವು ಮಕ್ಕಳನ್ನ ಶಾಲೆಗೆ ಕರೆತರುವಂತ ಕೆಲಸವನ್ನು ಮಾಡ್ಬೋದಾಗಿಲ್ಲ. ಶಾಲೆ ಸರಿ ಇಲ್ಲ ಅಂದ್ರೆ, ಅಥವಾ ಶಾಲೆಯಲ್ಲಿ ಟೀಚರ್ಸ್ ಗಳಿಲ್ಲ ಅಂದ್ರೆ, ಶಾಲೆಯಲ್ಲಿ ಬೇಕಂತ ಮೂಲಸೌಕರ್ಯಗಳಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರದೊಟ್ಟಿಗೆ ಗುದ್ದಾಡ್ಬೇಕಾಗುತ್ತೆ. ಆವಾಗ ನಮ್ಮ ನೀವೇನಿದ್ದೀರಿ ಅಲ್ಪಸಂಖ್ಯಾತರ ಆಯೋಗ ಏನಿದೆ, ನೀವು ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಆ ಕೆಲಸವನ್ನು ಮಾಡ್ತೀನಿ ಅಂತ ಅಶ್ಯೂರ್ ಮಾಡಿದ್ರೆ ಖಂಡಿತ ನಾವು ಉಳಿದಿರೋ ಕೆಲಸವನ್ನು ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಯಾಕೆ ಒಂದ್ ಸೈಡ್ ಆಗ್ಬಾರ್ದು, ನಾವು ಕೆಲಸ ಮಾಡಿ ಅಂತ ಹೇಳಿ ನೀವು ನಮಗೆ ಹೇಳುವಂತದ್ದು ಆಗ್ಬಾರ್ದು. ಹಾಗಾಗಿ ನಾವು ಅಶ್ಯೂರ್ ಈಗ 3 ಗಂಟೆಯಿಂದ ಅದೇ ಮಾಡ್ತೇವೆ. ಅದಕ್ಕೆ ನಾನು ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ, ಇದುವರೆಗೂ ಕರ್ನಾಟಕದಲ್ಲಿ ಮಾಬ್ ಲಿಂಚಿಂಗ್ ನಡೀತು. ಅಲ್ಪಸಂಖ್ಯಾತ ಆಯೋಗ ಎಲ್ಲಿ ಸರ್ಕಾರದೊಟ್ಟಿಗೆ ಗುದ್ದಾಟ ಮಾಡಿ ಮಾಡಬಾರ್ದು, ಅಥವಾ ಸರ್ಕಾರದೊಟ್ಟಿಗೆ ನೀವು ರೆಕಮೆಂಡ್ ಮಾಡಿ ಅಲ್ಪಸಂಖ್ಯಾತರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳಿ ಯಾವ ಪ್ರಶ್ನೆಯನ್ನು ಕೇಳಿದ್ರಿ? ಕೇಳಿಲ್ಲ. ಯಾರು ಕೇಳಿಲ್ಲ. ಒಂದು
ಒಂದು ಪ್ರೆಸ್ ಮೀಟ್ ಆಗಿಲ್ಲ ಸರ್, ನಾನು ನೋಡ್ತಾ ಇದ್ದೀನಿ ಒಂದೇ ಒಂದು ಪ್ರೆಸ್ ಮೀಟ್ ಆಗಿಲ್ಲ. ಏನ್ ಪ್ರೆಸ್ ಮೀಟ್ ಆದ್ರೆ ಆಗುತ್ತಾ ಅದು? ಹಾಗಲ್ಲ, ನಾವು ಯಾಕೆ ನಿಮ್ಮಿಂದ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಮಾಡಿದ್ರೆ ಸೊಲ್ಯೂಷನ್ ಆಗ್ಬಿಡುತ್ತಾ? ಆಗಲ್ಲ. ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅಂತ ಹೇಳಿ ಸರ್ಕಾರ ಭರವಸೆ ಕೊಡ್ಬೇಕಾಗತ್ತೆ. ಆ ರೀತಿಯಾಗಿ ಸೇರ್ತು ಬಂದವರಂತ ಕೆಲಸವನ್ನು ನಾವು ಮಾಡ್ಬೇಕು ಅಂತ ನಮ್ಮ ರಿಕ್ವೆಸ್ಟ್ ಸರ್, ಬೇರೆ ಏನಿಲ್ಲ. ನಿಮ್ಗೆ ನಾವು ಬ್ಲೇಮ್ ಮಾಡ್ತಿಲ್ಲ, ಇನ್ನೊಂದು ಮಾಡ್ತಿಲ್ಲ. ಆ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕಾಗತ್ತೆ. ನೀವು ಕೂಡ ಅದಕ್ಕೆ ನನ್ನ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ಒತ್ತಾಯ ಮಾಡ್ತೀವಿ. ಮೀಟಿಂಗ್ ಯಾರು ಕರೆದಿರೋದು? ನೀವೇ ಕರೆದಿರೋದು. ನಾವು ಬೇಕಾಗಿರಲಿಲ್ಲ ಮೀಟಿಂಗ್ ಮಾಡೋದು. ನಾವು ನಿಮ್ಗೆ ಕರೆದಿದ್ದೀವಿ, ಮಾತಾಡ್ತಿದ್ದೀವಿ, ಕೇಳ್ತಾ ಇದೀವಿ, ಹೇಳ್ತಾ ಇದೀವಿ. ನೀವು ಸಹಕಾರ ಕೊಡಿ, ನಾವು ಸಹಕಾರ ಮಾಡಿ ಏನೋ ಒಂದು ಮಾಡೋಣ ಅಂತ ಅದಕ್ಕೆ ಕೇಳ್ತಾ ಇದೀನಿ. ಹೌದು, ಅದಕ್ಕೆ ನಾನು ಹೇಳ್ತೇನೆ. ಮತ್ತೆ ಇನ್ನೇನ್ ಮಾಡ್ಬೇಕು? ನಾನು ಆರ್ಗ್ಯೂ ಮಾಡ್ತಾ ಇಲ್ಲ ಸರ್, ನಿಮ್ ಜೊತೆಗೆ ನಾನು ಆರ್ಗ್ಯೂ ಮಾಡ್ತಾ ಇಲ್ಲ. ನಾವು ಎಲ್ಲ ಮಾತಾಡಿದ್ದಾರೆ, ಎಲ್ಲ ಕೇಳಿದ್ದಾರೆ. ಕೆಲಸ ಇವರು ನಮ್ಮ ಮಾತನ್ನ ಕೇಳಿದ್ರು, ಮಧ್ಯಾಹ್ನ ಮಾತು ಕೇಳ್ತಿರ್ತಾವು. ಇವ್ರು ಮಾತನ್ನ ಕೇಳಿ ಗಮನವಾಗಿ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು ಏನಂತ ಹೇಳಿದ್ರೆ, ನೀವು ನಮ್ಗೆ ಹೇಳಿದ್ದೀರಿ, ನಾವು ಅದನ್ನ ಫಾಲೋ ಮಾಡಕ್ಕೆ ರೆಡಿ ಇದ್ದೀವಿ. ಬಟ್ ಈ ತರದ ಸಮಸ್ಯೆಗಳಿದ್ದಾಗ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅನ್ನೋಂತ ಮನವಿ ಅಷ್ಟೇ. ಅದೇ ನಾವು ಅದಕ್ಕೆ ಬಂದಿರೋದು, ನಿಮ್ಗೆ ಅದಕ್ಕೆ ಕೇಳ್ತಾ ಇರೋದು, ಹೇಳ್ತಾ ಇರೋದು. ಅವಾಗಲಿಂದ 3 ಗಂಟೆಯಿಂದ ಹೇಳ್ತಾ ಇದೀನಿ ಅದೇ ಮಾತು. ಅಲ್ಲ, ಅದೇ ರಿಪೀಟ್ ಮಾಡಿದ್ರೆ ಏನ್ ಮಾಡ್ಬೇಕು? ಸಾಯಂಕಾಲ ತನಕ ಬಂದಿದೀವಿ, ಕೈ ಜೋಡಿಸ್ತೀವಿ. ಅದಕ್ಕೆ ಹೇಳ್ತಾ ಇರೋದು ಪ್ರಯೋಜನ ಏನ್ ಪ್ರಯೋಜನ? ಅದು ಯಾವ್ದನ್ನ ಇದೆ ಎಷ್ಟೊಂದು ಹೇಳೋದ್ರಿ, ಅದೇ ಕೇಳ್ಬೇಕಾ? ಕೇಳಲಿಕ್ಕೆ ಬಂದಿರೋದು ನಾನೇ ಕರೆದಿರೋದು ನಿಮ್ಗೆಲ್ಲ ಕೇಳಲಿಕ್ಕೆ. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ದಿನದಿಂದ ನಾವೆಲ್ಲರೂ ಕೂಡ ಆ ರೀತಿಯಾದಂತ ಕೆಲಸವನ್ನು ಮಾಡ್ತೀವಿ. ಸರ್ಕಾರಿ ಶಾಲೆಗಳು ನಡೆಸುವಂತ ಕೆಲಸ ಮಾಡ್ತೀವಿ. 6,000 ಶಾಲೆಗಳು ವಿಲೀನ ಮಾಡುವಂತ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಹಾಗೆ ಉರ್ದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಉರ್ದು ಶಾಲೆಗಳ ಸಮಸ್ಯೆಗಳೇನಿದೆ ಅಂತ ಹೇಳಿ ಉರ್ದು ಶಾಲೆಗಳೊಟ್ಟಿಗೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿ ಆ ಉರ್ದು ಶಾಲೆಗಳನ್ನ ನೋಡಿ ಅಲ್ಲೇನ್ ಸಮಸ್ಯೆಗಳಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ನೀವು ನಮ್ಗೆ ಏನು ಮೊಹಲ್ಲಾಗಳಲ್ಲಿ ಮಕ್ಕಳನ್ನ ಕರ್ತೇನೆ, ಹೌದು ನಾವು ಕರ್ತರಬೇಕು, ನಮ್ಮ ಜವಾಬ್ದಾರಿ. ನಾವು ಸಾಮಾಜಿಕ ಹೋರಾಟಗಾರರಾಗಿ ಅಥವಾ ಸಾಮಾಜಿಕ ಚಿಂತಕರಾಗಿ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನ ಮಾಡಬೇಕು, ಅದನ್ನ ನಾವು ಮಾಡ್ತೀವಿ ಅನ್ನೋ ಅಶ್ಯೂರೆನ್ಸ್ ನಿಮ್ಗೆ ಮಾಡ್ತೀವಿ. ಅದರೊಟ್ಟಿಗೆ ಬರೀ ಅದನ್ನು ಮಾಡಿದ್ರೆ ಸಾಕಾಗೋದಿಲ್ಲ. ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ, ಆಯ್ತು ನಾವು ಅಂಗನವಾಡಿಗೆ ಮಕ್ಕಳನ್ನು ಕರೆದು ಸೇರಿಸಿದ ನಂತರದಲ್ಲಿ ಮಕ್ಕಳ ಭವಿಷ್ಯ ಏನು? ಮಕ್ಕಳ ಭವಿಷ್ಯ ಬೇಕಲ್ಲ. ನೆಲದಲ್ಲಿ ಕುತ್ಕೊಳ್ತಾರೆ, ಊಟ ಮಾಡೋದಕ್ಕೆ ಕರೆಕ್ಟ್ ಆಗಿ ಊಟ ತಟ್ಟೆಗಳಿಲ್ಲ ಅಂತ ಹೇಳಿದ್ರೆ ನಾವ್ ಯಾಕೆ ಅಂಗನವಾಡಿ ಶಾಲೆಗೆ ಕರ್ಕೊಂಡು ಮಕ್ಕಳನ್ನ ಸೇರಿಸಬೇಕು? ಮನೆಯಲ್ಲಿ ಆರಾಮಾಗಿ ಇರ್ತಾ ಇದ್ದಾರೆ. ಇದು ಪ್ರಶ್ನೆ ಇರುತ್ತೆ. ಸೊ ನಾನು ಆ ವಿಚಾರವಾಗಿ ನಿಮ್ಗೆ ಹೇಳ್ತಿರೋದು, ನೀವು ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡಬೇಕು. ಹೌದು, ಅಂಗನವಾಡಿಗಳು ಇಷ್ಟಿದ್ದಾವೆ, ಅಂಗನವಾಡಿಗಳು ಈ ಸೌಲಭ್ಯಗಳು ಇಲ್ಲ, ಹಂಗಾಗಿ ನೀವು ಅಂಗನವಾಡಿಗಳಿಗೆ ಈ ಸೌಲಭ್ಯಗಳನ್ನು ಕೊಟ್ಟು ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಭಾಗದಲ್ಲಿ ಬರುತ್ತೆ ಅಂಗನವಾಡಿ. ಸೊ ನೀವು ಇದನ್ನ ನೀವು ಬಜೆಟ್ ಅಲೋಕೇಶನ್ ಜಾಸ್ತಿ ಮಾಡ್ತೀರೋ, ಫಂಡ್ ಜಾಸ್ತಿ ಇಡ್ತೀರೋ, ಅದನ್ನ ನೀವು ಬಿಟ್ಟಿದೆ. ಆದ್ರೆ ಆ ಕೆಲಸಗಳನ್ನ ನೀವು ಮಾಡಿದ್ರೆ ಖಂಡಿತ ಶಾಲೆಗಳು ಮತ್ತೆ ನಾವು ಮಾಡಿದ ಕೆಲಸಗಳಿಗೂ ಕೂಡ ಒಂದು ಜವಾಬ್ದಾರಿಯುತ ಮೌಲ್ಯಗಳು ಬರುತ್ತೆ. ನೀವು ಮಧ್ಯದಲ್ಲಿ ನಿಂತ್ಕೊಂಡು ಸರ್ಕಾರ ಮತ್ತು ಸಮುದಾಯದ ಮಟ್ಟಿಗೆ ಒಂದು ಸೇತುಬದ್ಧವಾದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಕನ್ಸರ್ನ್ ಅಷ್ಟೇ. ಹಾಗಾಗಿ ನೀವು ಸರ್ಕಾರಿ ಶಾಲೆಗಳಿಗೆ ಅಥವಾ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂದಾಗ ಅದನ್ನ ನಾವು ಜವಾಬ್ದಾರಿ ತಗೊಂಡು ಆಯ್ತು ನಾವು ಸೇರಿಸ್ತೇವೆ ಅಥವಾ ನಾವು ಸೇವೆ ಮಾಡ್ತೀವಿ ಅಂತ ನಾವು ಹೇಳ್ತಾನೆ. ಜೊತೆಗೆ ನಿಮ್ದು ಕೂಡ ಕೆಲವೊಂದು ಕೆಲಸಗಳನ್ನ ನೀವು ಮಾಡ್ಬೇಕು, ರೆಕಮೆಂಡ್ ನಮ್ಮ ಪರವಾಗಿ ನೀವು ಮಾಡ್ಬೇಕು ಅನ್ನೋಂತ ಮನವಿ. ಅದ್ರ ಜೊತೆಗೆ ಸಾಕಷ್ಟು ಕೆಲಸಗಳಾಗ್ಬೇಕು. ಒಂದು ಮುಸ್ಲಿಂ ಅಥವಾ ಮೈನಾರಿಟಿ ಇರುವಂತ ಕೆಲಸಗಳಲ್ಲಿ ಕೈಗಾರಿಕೆಗಳಾಗಬೇಕಾಗುತ್ತೆ, ಬಸ್ ಫೆಸಿಲಿಟಿ ಆಗ್ಬೇಕಾಗತ್ತೆ, ಬ್ಯಾಂಕ್ ಆಗ್ಬೇಕಾಗತ್ತೆ, ಸರ್ಕಾರಿ ಆಸ್ಪತ್ರೆಗಳಾಗಬೇಕಾಗತ್ತೆ, ಮಹಿಳೆಯರು ಇರುವಂತ ಕಡೆಯಲ್ಲಿ ಮಹಿಳೆಯರಿಗೆ ಹೆರಿಗೆ ಆಸ್ಪತ್ರೆಗಳು, ಈ ತರದ ಎಲ್ಲರೂ ಕೂಡ ರೆಕಮೆಂಡೇಶನ್ ಮಾಡ್ಬೇಕು. ಹಾಗಾಗಿ ನಾವು ಕೂಡ ಮನವಿಯನ್ನು ನಿಮಗೆ ಕೊಡ್ತಾ ಇರೋದು, ಇದನ್ನ ಸರ್ಕಾರಕ್ಕೆ ದಯವಿಟ್ಟು ತಲುಪಿಸಿ. ಸರ್ಕಾರಕ್ಕೆ ದಯವಿಟ್ಟು ತಲುಪಿಸಿ ಆ ಮುಖಾಂತರವಾಗಿ ನಾವು ನೀವು ಸೇರ್ಕೊಂಡು ಸಮುದಾಯದ ಏಳಿಗೆಗೆ ನಾವು ಕೆಲಸವನ್ನು ಮಾಡೋಣ ಅನ್ನುವಂತ ಕೆಲಸನ ಅಷ್ಟೇ. ಸರ್, ಇಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ನನ್ನ ಒಂದು ಮನವಿಗಳು. ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 3 ತಿಂಗಳಿಗೊಂದ್ಸರಿ ಏನ್ ನನ್ನ ಸ್ನೇಹಿತರು ಹೇಳಿದ್ರು, ಒಂದು ಅವರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮೀಟಿಂಗ್ ಗಳನ್ನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ. ಹಾಗೆ ಸರ್ಕಾರದಿಂದ ತಾವು ಆದೇಶ ಮಾಡಿಸಿ 3 ತಿಂಗಳು ಒಂದು ಕಡ್ಡಾಯವಾಗಿ ಮೀಟಿಂಗ್ ಆಗಬೇಕು ಅನ್ನೋದನ್ನ ತಾವು ಆದೇಶ ಮಾಡಿಸ್ಬೇಕು. ಮೊದಲನೇ ಮನವಿ. ಎರಡನೇ ಮನವಿ, ಹಾಸನ ಜಿಲ್ಲಾದ್ಯಂತ ಉರ್ದು ಸ್ಕೂಲ್ಗಳು ತುಂಬಾ ಇದ್ದು ಶೀತಲಗೊಂಡಿದೆ. ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಮೆಮೊರಂಡಮ್, ಆದ್ರೆ ಅವರು ಜಿಲ್ಲೆ ಮಾತ್ರ ಕೊಟ್ಟರು, ತಾಲೂಕಿನ
ಕೇಂದ್ರಗಳಲ್ಲಿ ಹೊಳೆನರಸೀಪುರದಲ್ಲಿ ಉದಾಹರಣೆಗೆ ಒಂದು ಕಟ್ಟಡ ಬೀಳ್ಸೋದಿಕ್ಕೆ ಬಂದ್ರು, ಅದನ್ನ ನಾನು ಮನವಿ ಕೊಟ್ಟು ನಿಲ್ಸಿದ್ದೀನಿ. ನಾನು PO ಸಾಹೇಬರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ, ಏನು ನಮಗೆ ಒಂದು ಅರ್ಧ ಎಕರೆ ಜಮೀನ್ ಕೊಡಿ, ನಂತರ ಈ ಬಿಲ್ಡಿಂಗ್ ಅನ್ನು ಬೀಳಿಸಿ ಅಂತ ಹೇಳಿದ್ದಕ್ಕೆ DC ಅವರು ಅದನ್ನ ಹೇಳಿ ನಿಲ್ಸಿದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮನವಿಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ದಯವಿಟ್ಟು ಅದ್ರ ಬಗ್ಗೆ ತಾವು ಮೆಮೊರಂಡಮ್ ಲಾಸ್ಟಿಗೆ ಕೊಡ್ತೀನಿ, ನಾನು ಇವತ್ತಿಲ್ಲ ಬೆಳಿಗ್ಗೆ ಕೊಡ್ತೀನಿ. ಅದು ದಯವಿಟ್ಟು ಅದ್ರ ಬಗ್ಗೆ ಕನ್ಸಿಡರ್ ಮಾಡಿ. ಮೂರನೇದು, ಈ ಅರಿವು ಲೋನ್ ಬಗ್ಗೆ ಸ್ಟೂಡೆಂಟ್ಗಳು ಅರಿವು ಲೋನು ಈ ಹಿಂದೆ ತಗೊಂಡಿರೋರಿಗೆ ಆಲ್ರೆಡಿ ನೋಟಿಸ್ ಬರ್ತಾ ಇದೆ, ನೀವು ಸಾಲ ಕಟ್ಟಿ ಅಂತ ಹೇಳಿ. ಅವ್ರೇನು ಕೆಲ್ಸಕ್ಕೂ ಹೋಗಿರಲ್ಲ, ಅವ್ರೇನು ಫೇಲ್ ಆಗಿ ಅವರು ಡಿಗ್ರಿನೂ ಕಂಪ್ಲೀಟ್ ಮಾಡಿರಲ್ಲ. ಅದ್ರ ಬಗ್ಗೆ ಕ್ಲಿಯಾರಿಟಿ ತಮ್ಮಿಂದ ಸರ್ಕಾರದಿಂದ ಮಾಡಿಸ್ಬೇಕಾಗಿದೆ. ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲೇ ನಮ್ಮ SSLC ಮತ್ತೆ PUC ಯಲ್ಲಿ ಪರ್ಸೆಂಟೇಜ್ ಫೇಲ್ ಆಗಿರೋ ಪರ್ಸೆಂಟೇಜ್ ಜಾಸ್ತಿ ಇದೆ. ವಸತಿ ಶಾಲೆಗಳಲ್ಲಿ ಸ್ಪೆಷಲ್ ಆಗಿ ಹೇಳ್ತಾ ಇದೀನಿ ಸರ್, ವಸತಿ ಶಾಲೆಗಳಲ್ಲಿ ಏನು ವಸತಿ ಶಾಲೆ ಮಾಡಿದೀವಿ ಅದರಲ್ಲೇ SSLC ಮತ್ತೆ PUC ನಮ್ಮ ಫಲಿತಾಂಶ ತುಂಬಾ ವೀಕ್ ಇದೆ. ಇದ್ರ ಬಗ್ಗೆ ತಾವು ಕೂಲಂಕಷವಾಗಿ ಪರಿಶೀಲಿಸಿ ಆಮೇಲೆ ಮತ್ತು ಅವರಿಗೆ ಏನು ಆದೇಶ ಮಾಡಬೇಕು ಮಾಡಿ. ನಮ್ದು ಪೂಜಾ ಸ್ಥಳ ಬುದ್ಧ ವಿಹಾರ ಮಾಡಲಿಕ್ಕೆ ಅಂತ ನಮ್ಮೆಲ್ಲ ಬೌದ್ಧರು ನಾವೇ ಹಣವನ್ನ ಹಾಕಿ ಒಂದು CA ನಿವೇಶನವನ್ನ ಕೊಂಡಿದ್ದೀವಿ. ಅದಕ್ಕೆ ಬುದ್ಧ ವಿಹಾರ ಕಟ್ಟಲಿಕ್ಕೆ ಈ ನಿಮ್ಮ ಇಲಾಖೆಯಿಂದ ಅನುದಾನ ಸಿಗುತ್ತಾ? ಇಲ್ಲ, ಕಮಿಷನ್ ಇಂದ ಏನು ಅನುದಾನ ಸಿಗುತ್ತೆ? ಅದಕ್ಕೆ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ನಮ್ಮಲ್ಲಿ ಯಾವ ಅನುದಾನ ನಾವು ಅದೇ ರಿಪೋರ್ಟ್ ರೆಕಮೆಂಡೇಶನ್ ಮಾಡೋದು ಕೆಲಸ ಸರ್ಕಾರ. ನಮ್ಮಲ್ಲಿ ಯಾವ್ದು? ನಾನು ಶಿರಾಜ್ ಅಲಿ ಬೇಗ್, ಅರಸೀಕೆರೆ, ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನ ಸಮಿತಿ ಗ್ಯಾರಂಟಿ ಯೋಜನೆಯ ನಗರ ಅರಸೀಕೆರೆ ನಗರ ಸದಸ್ಯ. ಇವತ್ತು ಏನ್ ಗುರುತಿಸಿ ನಮ್ಮನ್ನು ಕೊಟ್ಟಿದ್ದಾರೋ ನಮ್ಮ ಸೋಷಿಯಲ್ ವರ್ಕ್ ನೋಡಿ ನಮ್ಗೆ ಇವತ್ತು ಆ ಸ್ಥಾನ ಕೊಟ್ಟಿರೋದು. ಸರ್, ನಮ್ದು ಏನಂದ್ರೆ ಅರಸೀಕೆರೆಯಲ್ಲಿ ಸುಮಾರು 180 ಜನಕ್ಕೆ ನಾನು ಕಾರ್ಮಿಕರ ಇಲಾಖೆಯಲ್ಲಿ ಪೈಂಟರ್ಗಾಗ್ಲಿ, ಬೀದಿ ಬದಿ ವ್ಯಾಪಾರಿಗಳಾಗ್ಲಿ, ಮತ್ತೆ ಬಂದು ಗಾರೆ ಕೆಲಸದವರಾಗ್ಲಿ ಇವರಿಗೆಲ್ಲರಿಗೂ ತಗೊಂಡೋಗಿ ಕಾರ್ಮಿಕರ ಲೇಬರ್ ಕಾರ್ಡ್ ಅನ್ನು ಮಾಡಿಸಿ ಅಪ್ಲಿಕೇಶನ್ ಹಾಕಿದ್ವು ಸರ್. ಆ 180 ಜನಕ್ಕೂ ರಿಜೆಕ್ಟ್ ಆಗಿ ಹೋಗೋಯ್ತು. ಅದು ರಿಜೆಕ್ಟ್ ಆದ್ಮೇಲೆ ನಾನೇನ್ ಮಾಡಿದೆ, ಮತ್ತೆ ಇಲ್ಲಿ ನಮ್ಮ ಕಾರ್ಮಿಕರ ಇಲಾಖೆ ಸಚಿವರು ಇಲ್ಲೇ ಒಂದ್ 2-3 ತಿಂಗಳೇನೋ ಆಯ್ತು, ಸಂತೋಷ್ ಲಾಡ್ ಸರ್ ಬಂದಿದ್ದಾಗ ಅವ್ರಿಗೂ ಕೂಡ ತಲುಪಿಸಿದೆ ಸರ್. ಇಷ್ಟು ಜನದ್ದು ಇದಾಗ್ಬಿಟ್ಟಿದೆ, ಮತ್ತೆ ನೋಡಿ ಹೆಂಗ್ ಮಾಡೋದಿದು ಅಂತ ಹೇಳಿ. ಅದ್ರ ಬಗ್ಗೆ ಒಂಚೂರು ನೀವು ಹೇಳ್ಬೇಕು. ಅದಕ್ಕೆ ಆ ಸಿಟೇಶ್ ಕೊಡಿ. ಓಕೆ ಸರ್, ಇದೆ ಗಾಡಿಯಲ್ಲೇ ಇದೆ ಕೆಳಗಡೆ ಟೋಟಲ್ ಎಲ್ಲಾರ್ದು 180 ಜನದ್ದು ಇದೆ ಸರ್. ಮತ್ತೆ ಬಂದು ನಮ್ಮ ಸಂಚಾರಿ ಇಲಾಖೆ ಕೊಡಲ್ಲ ಕಾರ್ಮಿಕರ ಇದರಲ್ಲಿ ಆಸ್ಪತ್ರೆ, ಅದನ್ನು ತುಂಬಾ ಸೌಲಭ್ಯ ಕೊಡಿಸಿದೀವಿ ಸರ್. ಅದನ್ನು ತುಂಬಾ ಚೆನ್ನಾಗಿ KMTC ನಾನು ಅದೊಂದು ಮುಂದುವರಿಸಿದ್ರೆ ನಮ್ಮ ಇದರಲ್ಲಿ ಮೈನಾರಿಟೀಸ್ಗೆ ತುಂಬಾ ಒಳ್ಳೇದು. ಅವರು ಬರ್ತಾರೆ, ತಿಂಗಳಿಗೆ ಒಂದೇ ದಿನ ಬರೋದು. ನಾವು ಏನಾದ್ರು ಎಮರ್ಜೆನ್ಸಿ ಕಾರ್ಮಿಕರಿಗೆ ಪೆಟ್ಟಾಗಿದೆ ಒಂಚೂರು ಬರ್ರಿ ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಇದ್ದೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತೆ ಸರ್, ನಮ್ಮ ಅರಸೀಕೆರೆಯಲ್ಲಿ ಮೈನಾರಿಟೀಸ್ಗೆ ಒಂದು ಬ್ಯಾಂಕಿನ ಸೌಲಭ್ಯ ಅಂತೂ ಬೇಕೇ ಬೇಕು. ನಮ್ಮ ಕೈಸರ್ ಸಾಹೇಬರು ನಾವು ಮಾತಾಡಿದ್ದೆ, ಮತ್ತೆ ನಮ್ಮ ಮಿನಿಸ್ಟರ್ ಆದಂತ PZ ಜಮೀರ್ ಅಹಮದ್ ಖಾನ್ ಸರ್ ಮಾತಾಡಿದ್ದೆ. ಅದ್ರ ಬಗ್ಗೆ ಮುಂದುವರ್ಸೋಣ ಅಂತ ಹೇಳಿದ್ರು ಸಾಹೇಬ್ರು ಕೂಡ. ಅದು ಒಂದು ಯಾವುದೇ ಕಾರಣಕ್ಕೂ ಅರಸೀಕೆರೆಗೆ ಒಂದು ಮಾಡಿಕೊಡ್ಬೇಕು ಸರ್. ಮತ್ತೆ ಇನ್ನೊಂದೇನಂದ್ರೆ ಮೈನಾರಿಟಿಯಿಂದ ನಾವು ನಮ್ಮ ಅರಸೀಕೆರೆಯಲ್ಲಿ ತುಂಬಾ ವರ್ಷದಿಂದ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಎಲ್ಲ ತುಂಬಾ ನಮ್ಮ ಆದಿದ್ದು ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಾವು ಕಂಟಿನ್ಯೂಸ್ ಆಗಿ. ಈಗ ಮೈನಾರಿಟಿಯಿಂದ ನಮಗೆ ಒಂದು ಓಲ್ಡ್ ಏಜ್ ಹೋಮ್ ಅಂತೂ ಯಾವುದೇ ಕಾರಣಕ್ಕೂ ತಾವುಗಳು ಮಾಡಿಸ್ಕೊಡ್ಬೇಕು. ಓಲ್ಡ್ ಏಜ್ ಹೋಮ್ ಬೇಕು. ಯಾಕಂದ್ರೆ ನಿರ್ಗತಿಕರು, ನಿರಾಶ್ರಿತರು ತುಂಬಾ ಜನ ಇದ್ದಾರೆ ಅರಸೀಕೆರೆಯಲ್ಲಿ. ಈಗ ನಾನು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತಾ ಇರೋದು. ಅದಕ್ಕೇನಾಗಿದೆ, ಈಗ ನೋಡಿ ನಮ್ಮ ರೆಸಿಗ್ಲೇಷನ್ ನಗರಸಭೆಯಲ್ಲಿ ರೆಸಿಗ್ಲೇಷನ್ ಪಾಸ್ ಆಗಿದೆ, ಬಟ್ ಹಂಗಾದ್ರೂ ಕೂಡ ನನ್ನ ಕೈ ಫೈಲ್ ಸಿಗ್ತಾ ಇಲ್ಲ. CM ಸಾಹೇಬ್ರಿಗೂ ಕೂಡ ಅಲ್ಲಿ ನಾನು ಎಲ್ಲ ದಾಖಲೆಗಳು ಕೊಟ್ಟಾಯ್ತು. ಮತ್ತೆ ಬಂದು ಈಗ ನೀವು ಬಂದಿದ್ದೀರಾ, ನಿಮ್ ಕೈಗೂ ಒಂದು ನನ್ನ ಕಡೆಯಿಂದ ಒಂದು ಮೆಮೊರಂಡಮ್ ಅನ್ನು ಕೊಡ್ತೀವಿ. ಸುಮಾರು 40 ಸಂಸ್ಥೆಗಳು ನಮಗೆ ಆಶ್ರಮ ಮಾಡೋಕ್ಕೋಸ್ಕರ ಅನುಮತಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಲೆಟರ್ ಕೊಟ್ಟಿದ್ದಾರೆ ನನಗೆ. 40 ಸಂಸ್ಥೆಯವರು, ನಮ್ಮ ಕೋಡಿ ಮಠ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ, ನಮ್ಮ ಜೈನ ಧರ್ಮದಿಂದ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಸ್ ಅವರು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಒಂದ್ ಸ್ವಲ್ಪ ನೀವು ಜಾಸ್ತಿ ಅಂದ್ರೆ ನಮ್ಗೆ ಓಲ್ಡ್ ಏಜ್ ಹೋಮ್ ಇಂದ ಜಾಸ್ತಿ ಅವಶ್ಯಕತೆ ಇರೋದು ಸರ್. ಕಾರ್ಮಿಕರ ಇಲಾಖೆದು ಅರಸೀಕೆರೆ ಯಾವುದು ನಾವು ಡ್ಯೂ ಬಿಟ್ಟಿಲ್ಲ, ಅದು ಹೋರಾಟ ಕೆಲಸ ಮಾಡ್ತಾ ಇದ್ದೀವಿ. ಸರ್ವೆ ಮಾಡಿದ್ರೆ ಹೌದು. ಈಗ ಇತ್ತೀಚೆಗೆ ಅಲ್ಲಲ್ಲಿ ಟೆಂಪಲ್ಗಳನ್ನು ಕಟ್ಕೊಂಡಿದ್ದಾರೆ ಸರ್ಕಾರಿ ಜಮೀನಿಗೆ.
ಅದಕ್ಕೆ ದಾಖಲಾತಿ ಇಲ್ಲ. ಈ ದಾಖಲಾತಿ ಕೊಟ್ಟರೆ, ತಹಸೀಲ್ದಾರ್ ಮೂಲಕ ದಾಖಲಾತಿ ನಮಗೆ ಒದಗಿಸಿಕೊಟ್ರೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಎರಡನೇದು, ಬೌದ್ಧರು ಈಗ ಆಗಿರೋದ್ರಿಂದ ಅವರಿಗೆ ಮಶಾಣ ಬೇಕು, ಸಪ್ರೇಟಾಗಿ ಮಶಾಣ ಬೇಕು, ಮಶಾಣದ ಜಾಗ ಬೇಕು. ಅದನ್ನು ಅನುಕೂಲ ಮಾಡಿಕೊಟ್ರೆ ಇನ್ನೂ ಉತ್ತಮ. ಮತ್ತು ತಾವು ಸದಸ್ಯರನ್ನಾಗಿ ಮಾಡಿದ್ದೀರಿ, ರಾಜ್ಯ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೀರಿ. ಅದು ಬಂತೇಜಿಗಳು ಆಗೋಂಗಿಲ್ಲ, ಯಾರಾದರೂ ಬ್ರಹ್ಮಚಾರಿಗಳು ಆಗಬೇಕು. ಅದ್ರ ಬಗ್ಗೆ ನಾನೊಂದು ಅರ್ಜಿನೇ ತಮಗೆ ಕೊಟ್ಟಾಗಿದೆ.